ನಮಸ್ಕಾರ ಸ್ನೇಹಿತರೆ, ಲೆಟ್ಸ್ ಕಂಟಿನ್ಯೂ ವಿತ್ ಅವರ್ ಡಿಸ್ಕಷನ್. ಫಂಡಮೆಂಟಲ್ ರೈಟ್ಸ್ ಬಗ್ಗೆ ಮಾತಾಡ್ತಾ ಇದ್ದೆ. ಸೊ ಫಂಡಮೆಂಟಲ್ ರೈಟ್ಸ್ದು ಇಂಟ್ರಡಕ್ಷನ್ ನೋಡಿದರೆ ನಿಮ್ಗೆ ಒಂದು ವಿಷಯ ಅಂತೂ ಗೊತ್ತಾಗಿರುತ್ತೆ. ದೀಸ್ ರೈಟ್ಸ್ ಆರ್ ಹಿಯರ್ ಟು ಪ್ರಮೋಟ್ ದ ಲೈಫ್ ಆಫ್ ಅ ಹ್ಯೂಮನ್ ಬೀಯಿಂಗ್ ಅಂತ ಕರಿಬೋದು. ಸೊ ಅದರಲ್ಲಿ ಫಸ್ಟ್ ಮೇಜರ್ ಸೆಗ್ಮೆಂಟ್ ಬರೋದು ರೈಟ್ ಟು ಈಕ್ವಾಲಿಟಿ ಅಂತ. ದಿಸ್ ಇಸ್ ಫ್ರಮ್ ಆರ್ಟಿಕಲ್ 14 to ಆರ್ಟಿಕಲ್ 18. ಆಲ್ ದೀಸ್ ಆರ್ಟಿಕಲ್ಸ್ ದಟ್ ಆರ್ ಗಿವನ್ ಫ್ರಮ್ 14 to 18, ದ ಮೋಟಿವ್ ಇಸ್ ಟು ಪ್ರಮೋಟ್ ಈಕ್ವಾಲಿಟಿ ಅಮಾಂಗ್ ಪೀಪಲ್. ಎಲ್ಲರೂ ಒಂದೇ ಅಂತ ಸಾರುವಂಥ ಕೆಲಸ ಏನು ಮಾಡುತ್ತೆ ಆರ್ಟಿಕಲ್ 18 to 14 to 18 ಮಾಡುತ್ತೆ. ದಟ್ ಈಸ್ ರೈಟ್ ಟು ಈಕ್ವಾಲಿಟಿ. ಪ್ರತಿಯೊಬ್ಬರು ಕೂಡ ನಮ್ಮ ಸಮಾಜದಲ್ಲಿ ಒಂದೇ ಲೆವೆಲಲ್ಲಿ ನೋಡ್ತೇವೆ ಅಂತ. ಸೊ ವಾಟ್ ಡಸ್ ಇಟ್ ಸೇ? ಆರ್ಟಿಕಲ್ 14, ಒನ್ ಸೆಕೆಂಡ್. ಓಕೆ, ಆರ್ಟಿಕಲ್ 14 ಸೇಸ್ ದ್ಯಾಟ್, ಆರ್ಟಿಕಲ್ 14 ಸೇಸ್ ಈಕ್ವಾಲಿಟಿ ಬಿಫೋರ್ ಲಾ ಅಂತ ಹೇಳುತ್ತೆ. ಈಕ್ವಾಲಿಟಿ ಬಿಫೋರ್ ಲಾ ಬ್ರಿಟಿಷ್ ಕಾನ್ಸೆಪ್ಟ್ ಇದು. ಈಕ್ವಾಲಿಟಿ ಬಿಫೋರ್ ಲಾ ಅಂದರೆ ನಮ್ಮ ಕಾನೂನು ಏನಿದೆ, ಒಬ್ಬರನ್ನ ಮೇಲೆ ಒಬ್ಬರನ್ನ ಕೆಳಗೆ ಮಾಡಿ ನೋಡಬಾರ್ದು. ಪ್ರತಿಯೊಬ್ಬನೂ ಸಮ ಅಂತಲೇ ಹೇಳ್ತಾರೆ. ಆಲ್ ಆರ್ ಈಕ್ವಲ್ ಬಿಫೋರ್ ಲಾ. ಆಲ್ ಆರ್ ಈಕ್ವಲ್. ನಾನು ಇವತ್ತು ಕೋರ್ಟ್ಗೆ ಹೋಗ್ತೇನೆ, ಏನೋ ಒಂದು ಕೇಸಲ್ಲಿ ಬುಕ್ ಆಗ್ತಾನೆ, ಫೈನ್. ನಾನೊಂದು ಕೇಸ್ ಲಾಂಚ್ ಮಾಡ್ತಾನೆ, ಇಲ್ಲಿ ಇನ್ನೊಬ್ಬ ಇದ್ದಾನೆ, ಇವನು ಅಗೇನ್ಸ್ಟ್ ನನ್ನ ಕೇಸ್ನ ಲಾಂಚ್ ಮಾಡ್ತಾ ಇದ್ದಾನೆ. ನಾನೊಬ್ಬ ಪುವರ್ ಬ್ಯಾಕ್ಗ್ರೌಂಡನು, ಇವನು ರಿಚ್ ಬ್ಯಾಕ್ಗ್ರೌಂಡವನು. ಸೊ ರಿಚ್ ಬ್ಯಾಕ್ಗ್ರೌಂಡನ್ಗೆ ಪ್ರಿವಿಲೇಜ್ ಕೊಟ್ಟು ನನಗೆ ಮೋಸ ಮಾಡೋಂಗಿಲ್ಲ. ಆಲ್ ಆರ್ ಈಕ್ವಲ್ ಬಿಫೋರ್ ದ ಲಾ. ವೆನ್ ಯು ಆರ್ ಇನ್ ಫ್ರಂಟ್ ಆಫ್ ದ ಐಸ್ ಆಫ್ ದ ಲಾ, ಎವ್ರಿ ಒನ್ ಆರ್ ಈಕ್ವಲ್ ಅಂತ ಹೇಳುತ್ತೆ. ಯಾರಿಗೂ ಭೇದ ಭಾವ ಮಾಡೋಂಗೇ ಇಲ್ಲ ಅಂತ. ಇಫ್ ಇನ್ ಕೇಸ್ ನಾನು ಬಡವ, ನಾನೊಬ್ಬನ ಕೊಂದಾಕಿದ್ದೇನೆ, ನನಗೂ ಕೂಡ IPC ಸೆಕ್ಷನಲ್ಲಿ ಏನು ಪನಿಷ್ಮೆಂಟ್ ಇದೆ ಅದೇ ಕೊಡ್ತಾರೆ. ಇವನು ರಿಚ್, ಇವನು ಕೂಡ ಒಬ್ಬನ ಸಾಯಿಸಾಕಿದ್ದಾನೆ, ಇವನಿಗೆ ಕೂಡ IPC ಸೆಕ್ಷನ್ ಏನು ಪನಿಷ್ಮೆಂಟ್ ಇದೆ ಅದೇ ಕೊಡ್ತಾರೆ. ಇನ್ ಫ್ರಂಟ್ ಆಫ್ ದ ಲಾ ನೋ ಒನ್ ಈಸ್ ಡಿಸ್ಕ್ರಿಮಿನೇಟೆಡ್. ಆಲ್ ಆರ್ ಈಕ್ವಲ್ ಬಿಫೋರ್ ದ ಲಾ ಅಂತ ಹೇಳ್ತಾರೆ. ಇದು ಪ್ಯೂರ್ಲಿ ಬ್ರಿಟಿಷ್ ಕಾನ್ಸೆಪ್ಟ್. ದಿಸ್ ಇಸ್ ಪ್ಯೂರ್ಲಿ ಬ್ರಿಟಿಷ್ ಕಾನ್ಸೆಪ್ಟ್. ಇಲ್ಲಿ ಯಾರಿಗೂ ಭೇದ ಭಾವ ಮಾಡಲ್ಲ. ಹುಡುಗ ಆಗಿರಲಿ, ಹುಡುಗಿ ಆಗಿರಲಿ, ಚಿಕ್ಕವನಾಗಿರಲಿ, ದೊಡ್ಡವನಾಗಿರಲಿ, ಮುದುಕ ಆಗಿರಲಿ, ಯಾವನೇ ಆಗಿರಲಿ, ತಪ್ಪು ಮಾಡಿದ್ದಾರೆ, ಇನ್ ಕೇಸ್ ಇಫ್ ದೇ ಆರ್ ಇನ್ ಫ್ರಂಟ್ ಆಫ್ ದ ಲಾ, ಕಾನೂನಿನ ಮುಂದೆ ನಿಂತ್ಕೊಂಡ್ರೆ ದೇ ವಿಲ್ ಬಿ ಟ್ರೀಟೆಡ್ ಆಸ್ ಈಕ್ವಲ್ಸ್. ಎಲ್ಲೂ ಭೇದ ಭಾವ ಮಾಡಲ್ಲ. ಇಟ್ ಈಸ್ ಅ ವೆರಿ ಏನನ್ಬೋದು, ಸ್ಟ್ರಿಕ್ಟ್ ಕೈಂಡ್ ಆಫ್ ಸಿಸ್ಟಮ್. ತುಂಬ ಸ್ಟ್ರಿಕ್ಟ್ ಆಗಿರುತ್ತೆ ಇದು. ಇಟ್ ಈಸ್ ಈಕ್ವಾಲಿಟಿ ಬಿಫೋರ್ ದ ಲಾ. ಬಟ್ ಅವರ್ ಸಿಸ್ಟಮ್, ನಮ್ಮ ಲಾ ಏನಿದೆ, ದಿಸ್ ಈಸ್ ಅ ಕಾನ್ಫ್ಲಿಕ್ಟ್ ಅನ್ನೋದಕ್ಕಿಂತ ಅ ಕಾಂಬಿನೇಷನ್ ಆಫ್ ಈಕ್ವಾಲಿಟಿ ಬಿಫೋರ್ ಲಾ ಆಸ್ ವೆಲ್ ಆಸ್ ಈಕ್ವಲ್ ಪ್ರೊಟೆಕ್ಷನ್ ಆಫ್ ಲಾ. ನಮ್ಗೆ ಇನ್ನೊಂದು ಕೂಡ ಇದೆ, ದಟ್ ಈಸ್ ಈಕ್ವಲ್ ಪ್ರೊಟೆಕ್ಷನ್ ಆಫ್ ಲಾ. ಈಕ್ವಲ್ ಪ್ರೊಟೆಕ್ಷನ್ ಆಫ್ ಲಾ. ಈಕ್ವಲ್ ಪ್ರೊಟೆಕ್ಷನ್ ಲಾ ಆಫ್ ಅಂದರೆ ಕೆಲವೊಂದು ಸರ್ಕಮ್ಸ್ಟಾನ್ಸಸ್ಸಲ್ಲಿ ಸಮ್ ಅಮೌಂಟ್ ಆಫ್ ಡಿಸ್ಕ್ರಿಮಿನೇಷನ್ ಕ್ಯಾನ್ ಬಿ ಡನ್ ಅಂತ ಹೇಳ್ತದೆ. ಅಂದರೆ ಡಿಸ್ಕ್ರಿಮಿನೇಷನ್ ಕ್ಯಾನ್ ಬಿ ಡನ್. ಎಲ್ಲರನ್ನೂ ಒಂದೇ ಥರ ನೋಡಬೇಕಂತ ಏನೂ ಇಲ್ಲ ಅಂತ ಹೇಳುತ್ತೆ. ದಿಸ್ ಇಸ್ ದ ಕಾನ್ಸೆಪ್ಟ್ ಆಫ್ USA. ಇದು USA ಇಂದ ಬಂದಿರೋದು. ವಾಟ್ ಇಸ್ ಬ್ರಿಟಿಷ್ ಲಾ ಸೇ? ಎವ್ರಿ ಒನ್ ಆರ್ ಈಕ್ವಲ್ ಬಿಫೋರ್ ದ ಲಾ. ಯಾರಾದರೂ ನಮ್ಮ ನ್ಯಾಯಾಂಗದ ಮುಂದೆ ಬಂದರೆ ಪ್ರತಿಯೊಬ್ಬರಿಗೂ ಸಮಾನವಾದ ಟ್ರೀಟ್ಮೆಂಟ್, ಸಮಾನವಾದ ಪನಿಷ್ಮೆಂಟ್, ಸಮಾನವಾದ ರೆಸ್ಪೆಕ್ಟ್ ಅಂತ ಹೇಳುತ್ತೆ. ಬಟ್ ಅಮೆರಿಕ ಕಾನ್ಸೆಪ್ಟಲ್ಲಿ ಈಕ್ವಲ್ ಪ್ರೊಟೆಕ್ಷನ್ ಲಾ ಆಫ್ ಅನ್ನತ್ತೆ. ಅಂದರೆ ಡಿಸ್ಕ್ರಿಮಿನೇಷನ್, ಭೇದ ಭಾವಗಳು ಮಾಡಬಹುದು ಬೇಸ್ಡ್ ಆನ್ ಸಿಚುವೇಶನ್ ಅಂತ ಹೇಳುತ್ತೆ. ಸಿಚುವೇಶನ್ನ ನೋಡಿ ಭೇದ ಭಾವಗಳನ್ನ ಮಾಡ್ಬೋದು ಅನ್ನತ್ತೆ. ಅಂದರೆ ಈಗ ಅರ್ಥ ಮಾಡ್ಕೊಳ್ಳಿ, ಟು ಮೇಕ್ ಇಟ್ ವೆರಿ ಸಿಂಪಲ್. ಇಲ್ಲಿ ನಾನಿದ್ದೇನೆ, ನನಗೆ ಈಗ 25 ವರ್ಷ, ಆಯಿತಾ? ದಿಸ್ ಇಸ್ ಮೀ, ಐ ಆಮ್ 25 years old. ಇಲ್ಲಿ ಇನ್ನೊಬ್ಬ ಇದ್ದಾನೆ, ಇವನಿಗೆ 30 ವರ್ಷ, 30 years. 25 ವರ್ಷ, 30 ವರ್ಷ. ನಾನು ಕೂಡ ಒಬ್ಬನ ಹತ್ಯೆ ಮಾಡಿದ್ದೇನೆ. ಐ ಕಿಲ್ಡ್ ಒನ್ ಪರ್ಸನ್. ಯಾರನ್ನೂ ಮಾಡಿಲ್ಲ, ಆಯಿತಾ? ಇವನು ಕೂಡ ಒಬ್ಬನ ಸಾಯಿಸಿ ಬರ್ತಾನೆ. ಹಿ ಹ್ಯಾಸ್ ಕಿಲ್ಡ್ ದಿಸ್ ಪರ್ಸನ್, ಹಿ ಹ್ಯಾಸ್ ಕಿಲ್ಡ್ ದಿಸ್ ಪರ್ಸನ್. ಸೊ ನಾವಿಬ್ಬರು ಒಂದೇ ಥರ ತಾನೆ. ನಮ್ಮ ಮೆಂಟಾಲಿಟಿ ದೊಡ್ಡದಾಗಿದೆ. ವಿ ಬೋತ್ ಆರ್ ಮೇಜರ್ಸ್. ಫಸ್ಟ್ ಥಿಂಗ್, ವಿ ಬೋತ್ ಆರ್ ಮೇಜರ್ಸ್, ಕರೆಕ್ಟಾ? ನಮ್ಮಿಬ್ಬರಿಗೂ 18 ವರ್ಷ ತುಂಬಿದೆ. ನಾವು ಮೇಜರ್ಗಳಾಗಿದ್ದೇವೆ. ವೋಟಿಂಗ್ ರೈಟ್ಸ್ ಇತ್ತು, ನಮಗೆ ಬುದ್ಧಿ ಕ್ಷಮತೆ ಇತ್ತು. ಒಬ್ಬ ವ್ಯಕ್ತಿನ ಸಾಯಿಸೋದು ತಪ್ಪಂತ ನಮ್ಮಿಬ್ಬರಿಗೂ ಗೊತ್ತಿತ್ತು, ಬಟ್ ನಾವಿಬ್ಬರೂ ಸಾಯಿಸಿದ್ದೇವೆ. ಸೊ ವಿ ಬೋತ್ ಆರ್ ಈಕ್ವಲ್, ವಿ ಬೋತ್ ಲುಕ್ ಸಿಮಿಲರ್, ವಿ ಆರ್ ಅ ಲೈಕ್ ಅಂದರೆ ವಿ ಆರ್ ಸಿಮಿಲರ್ ಅಂತ. ಸೊ ಇಂಥ ಸಿಚುವೇಷನಲ್ಲಿ ಕೋರ್ಟಲ್ಲಿ ಯಾವುದೇ ರೀತಿ ಭೇದ ಭಾವ ಆಗಲ್ಲ. ಅವನಿಗೆ ಯಾವ ಥರ ಪನಿಷ್ಮೆಂಟ್ ಸಿಗಬೇಕು, ನನಗೂ ಅದೇ ಥರನೇ ಪನಿಷ್ಮೆಂಟ್ ಸಿಗುತ್ತೆ. ದಿಸ್ ಈಸ್ ಈಕ್ವಾಲಿಟಿ ಬಿಫೋರ್ ದ ಲಾ. ನನಗೆ ಕೂಡ ಗಲ್ಲಿಗೆ ಏರಿಸ್ತಾರೆ, ಇವನಿಗೆ ಕೂಡ ಗಲ್ಲಿಗೆ ಏರಿಸ್ತಾರೆ. ನನ್ನನ್ನು ಜೀವಾವಧಿ ಕೈದಿ ಶಿಕ್ಷೆ ಕೊಟ್ಟರೆ ಇವನಿಗೂ ಕೂಡ ಜೀವಾವಧಿ ಶಿಕ್ಷೆನೇ ಕೊಡ್ತಾರೆ. ಈಕ್ವಾಲಿಟಿ, ಎಲ್ಲರೂ ಒಂದೇ, ಏನು ಭೇದ ಭಾವ ಇಲ್ಲ. ನೀನು ರಿಚ್ ಆಗಿರು, ಪುವರ್ ಆಗಿರು. ನಾನು ಡಿಸ್ಟ್ರಿಕ್ಟ್ ಕಲೆಕ್ಟರ್ ಮಗ ಆಗಿ ಮರ್ಡರ್ ಮಾಡಿದ್ರು ಕೂಡ ನನ್ನ ಗಲ್ಲಿಗಾಗ್ತಾರೆ. ಇವನೊಬ್ಬ ಬಡವಾಗಿ ಮರ್ಡರ್ ಮಾಡಿದ್ರು ಕೂಡ ಇವನ ಗಲ್ಲಿಗಾಗ್ತಾರೆ. ದಿಸ್ ಈಸ್ ಈಕ್ವಾಲಿಟಿ ಬಿಫೋರ್ ದ ಲಾ. ದ ಸೆಕೆಂಡ್ ಕಾನ್ಸೆಪ್ಟ್ ಈಸ್ ಈಕ್ವಲ್ ಪ್ರೊಟೆಕ್ಷನ್ ಆಫ್ ಲಾ. ಇಲ್ಲೇನಂದರೆ ನೋಡಿ, ಇಲ್ಲೊಬ್ಬ ವ್ಯಕ್ತಿ ಇದ್ದಾನೆ, ಇವನಿಗೆ 30 ವರ್ಷ, ಈಸ್ 30 years old. ಇವನಿಗೆ 30 ವರ್ಷ. ಇಲ್ಲೊಬ್ಬ ಹುಡುಗ ಇದ್ದಾನೆ, ಇವನಿಗೆ 10 ವರ್ಷ, 10 years. ಇವನಿಗೆ 10 years. ಯಾರ್ದು ಮೆಚುರಿಟಿ ಲೆವೆಲ್ ಜಾಸ್ತಿ ಇದೆ? ಇವನು ಮೆಚುರಿಟಿ ಲೆವೆಲ್ ಜಾಸ್ತಿ ಇದೆ. ಈಸ್ ವೆರಿ ಮೆಚ್ಯೂರ್, ಆಯಿತಾ? ಹೀ ಈಸ್ ಅನ್ಮೆಚ್ಯೂರ್ ಆರ್ ಹುಡುಗ, ಚೈಲ್ಡ್ ಅಂತ ಕರೀತೀವಿ ನಾವು, ಚಿಕ್ಕ ಮಗು ಅಂತ ಇದ್ದೀವಿ. ಇವಾಗ ಏನಾಗ್ತಿದೆ, ಇವನು ಒಬ್ಬನ್ನ ಸಾಯಿಸಾಕ್ತಾನೆ. ಹಿ ಕಿಲ್ಸ್ ಅ ಪರ್ಸನ್. ಇವನಿಗೆ ಇಂಟೆಂಟ್ ಇರುತ್ತೆ. ಸಿನ್ಸ್ ಈಸ್ ಮೆಚೂರ್ಡ್ ಎನಫ್, 30 ವರ್ಷ ಆಗಿದ್ರೆ ಅವನಿಗೆ ಗೊತ್ತು ಒಬ್ಬನ ಸಾಯಿಸೋದು ತಪ್ಪು ಅಂತ. ಇಲ್ಲೇನಾಗ್ತಿದೆ ನೋಡಿ, ಈ ಮಗು ಅವ್ರ ತಂದೆ ಮಲಗಿರ್ತಾರೆ.
ಸನ್ ಇಸ್ ಅವ್ರ ತಾಯಿ ಮಗು ಮಲ್ಕೊಂಡಿದ್ದಾರೆ ಆಯಿತಾ. ಇವನ ಕೈಯಲ್ಲಿ ಒಂದು ಚಾಕು ಇದೆ. ಹಿ ಡಸಂಟ್ ನೋ ವಾಟ್ ಈಸ್ ಇಟ್. ಇವನ ಕೈಯಲ್ಲಿ ಒಂದು ಚಾಕು ಇದೆ. ಇವನೇನು ಮಾಡ್ತಾನೆ, ಆಟ ಆಡ್ತಾ ಅವ್ರ ತಂದೆ ಕತ್ತರಿಸ್ಬಿಡ್ತಾನೆ. ಅವ್ರ ಕತ್ತರಿಸ್ಬಿಡ್ತಾನೆ ಗೊತ್ತಿಲ್ಲದೆ. ಆಟ ಆಡ್ತಾ ಚಿಕ್ಕ ಮಗು 10ನೇ ವರ್ಷದ ಮಗುಗೆ ಏನು ಗೊತ್ತಾಗುತ್ತೆ, ಅದು ಫಿಲ್ಮ್ ನೋಡ್ಕೊಬಂದು ಕಸಕ್ ಅಂತ ಕೊಯ್ದುಬಿಡ್ತಾನೆ. ಸೊ ಇವಾಗ ಈ ಮಗುಗೆ IPC ಸೆಕ್ಷನ್ ಪ್ರಕಾರ ನೇಣ್ಗೆ ಹಾಕ್ಬೋದಾ? ಕ್ಯಾನ್ ಹಿ ಬಿ ಹ್ಯಾಂಗ್ಡ್? ಡಿಡ್ ಹಿ ಡೂ ಇಟ್ ಇನ್ ಇಂಟೆಂಟ್? ಇಲ್ಲ, ಯಾಕಂದರೆ ಆ ಮಗುಗೆ ಇನ್ನೂ ಬುದ್ಧಿ ಕ್ಷಮತೆ ಬೆಳ್ತಿಲ್ಲ. ದಿಸ್ ಈಸ್ ಕಾಲ್ಡ್ ಎಸ್ ಜುವಿನೈಲ್ ಜಸ್ಟಿಸ್. ಜುವಿನೈಲ್ ಜಸ್ಟಿಸ್ ಅಂತ ಇದೆ. ನಿರ್ಭಯಾ ಕೇಸಲ್ಲಿ ಸಿಕ್ಕಾಪಟ್ಟೆ ಪಾಪ್ಯುಲರ್ ಆಗಿತ್ತು. ಟ್ರೀಟ್ ಲೈಕ್ ಶುಡ್ ಬಿ ಟ್ರೀಟೆಡ್ ಅಲೈಕ್, ಅನ್ಲೈಕ್ ಶುಡ್ ಬಿ ಟ್ರೀಟೆಡ್ ಅಲೈಕ್. ಅಂದರೆ ಇವರಿಬ್ಬರು ಒಂದೇ ಥರ ಆಗಿರೋದ್ರಿಂದ ಒಂದೇ ಥರ ಪನಿಷ್ಮೆಂಟ್ ಕೊಡಬೇಕು. ಬಟ್ ಇಲ್ಲಿ ಸಿಚುವೇಶನ್ ನೋಡಿ, ಎರಡು ಬೇರೆ ಬೇರೆ ಆಗಿದೆ. ಈ ಮಹಾನ್ ಭಾವಂದು ಏನಾಯಿತು, ಹೀ ಈಸ್ ಡಿಫ್ರೆಂಟ್ ಫ್ರಮ್ ದೆಮ್. ಇವನು ಬೇರೆ ಇವನು ಬೇರೆ. ಇಲ್ಲಿ ಅನ್ಲೈಕ್ ಆಗಿದೆ. ಅನ್ಲೈಕ್ ಅಂದರೆ ಬೋತ್ ಆಫ್ ದೆಮ್ ಡಸಂಟ್ ಫಾಲ್ ಟು ದ ಸೇಮ್ ಕ್ಯಾಟಗರಿ. ಇಬ್ಬರನ್ನೂ ಗಲ್ಲಿಗೆ ಹಾಕೋಕ್ಕಾಗತ್ತಾ? ಇಲ್ಲ. ಸೊ ಇನ್ ಸಮ್ ಸಿಚುವೇಶನ್ಸ್ ಈಕ್ವಾಲಿಟಿ ಬಿಫೋರ್ ಲಾನ ಕೊಡೋಕ್ಕಾಗಲ್ಲ, ಈಕ್ವಲ್ ಪ್ರೊಟೆಕ್ಷನ್ ಆಫ್ ಲಾನ ಕೊಡ್ತೇವೆ. ಅಂದರೆ ಸಮ್ ಡಿಸ್ಕ್ರಿಮಿನೇಷನ್ಸ್ ಕ್ಯಾನ್ ಬಿ ಮೇಡ್, ಬಟ್ ಗಿವನ್ ದ ಕಂಡೀಷನ್ ದ್ಯಾಟ್ ದ ಡಿಸ್ಕ್ರಿಮಿನೇಷನ್ ಶುಡ್ ಬಿ ಫೇರ್. ಅದು ಸಿಕ್ಕಾಪಟ್ಟೆ ಫೇರ್ ಆ್ಯಂಡ್ ಫೇತ್ಫುಲ್ ಆಗಿರಬೇಕು. ಮೋಸ ಆಗಬಾರ್ದಲ್ಲಿ. ಕೊಡಬೇಕಂತ ಅಂದ್ಕೊಂಡ್ರೆ ಕೊಡ್ಬೋದು. ಆ್ಯಂಡ್ ಯಾರು ಇದನ್ನು ಡಿಸೈಡ್ ಮಾಡ್ತಾರೆ? ದ ಕಾನ್ಸ್ಟಿಟ್ಯೂಷನ್ ಗಿವ್ಸ್ ದ ಪವರ್. ಒನ್ ಸೆಕೆಂಡ್. The Constitution gives the power to the judge to decide. ಜಡ್ಜಿಗೆ ಪವರ್ ಕೊಡ್ತಾರೆ. ಜಡ್ಜ್ ತನ್ನ ವಿಸ್ಡಮ್, ತನ್ನ ಬುದ್ಧಿನ ಯೂಸ್ ಮಾಡ್ಕೊಂಡು ಡಿಸೈಡ್ ಮಾಡ್ತಾನೆ ಏನು ಮಾಡೋಣ. ಓಕೆ, ಈ ಕೇಸಲ್ಲಿ ನಾನು ಈಕ್ವಾಲಿಟಿ ಬಿಫೋರ್ ಲಾ ಹೋಗ್ತಾನೆ, ಬಟ್ ಈ ಕೇಸಲ್ಲಿ ಈಕ್ವಲ್ ಪ್ರೊಟೆಕ್ಷನ್ ಆಫ್ ಲಾ ಹೋಗ್ತಾನೆ ಅಂತ ಹಿ ಡಿಸೈಡ್ಸ್. ಆ ಕೇಸ್ ಟು ಕೇಸ್ ಅದು ಚೇಂಜ್ ಆಗ್ತಾ ಹೋಗುತ್ತೆ ಬೇಸ್ಡ್ ಆನ್ ದ ಜಡ್ಜಸ್ ಡಿಸಿಷನ್. ಹಿ ವಿಲ್ ಚೂಸ್ ಇಫ್ ಇಟ್ ಇಸ್ ಈಕ್ವಾಲಿಟಿ ಬಿಫೋರ್ ಲಾ ಆರ್ ಈಕ್ವಲ್ ಪ್ರೊಟೆಕ್ಷನ್ ಆಫ್ ದ ಲಾ. ನಮ್ಮ ಕೇಸಸ್ಗೆ ಬಂದರೆ ವೆನ್ ಎವರ್ ಇಟ್ ಕಮ್ಸ್ ಟು ದ ಪರ್ಸ್ಪೆಕ್ಟಿವ್ ಆಫ್ ದ ಜಡ್ಜಸ್, ಜುವಿನೈಲ್ ಜಸ್ಟಿಸ್ ಇಸ್ ಆಲ್ವೇಸ್ ಈಕ್ವಲ್ ಪ್ರೊಟೆಕ್ಷನ್ ಆಫ್ ದ ಲಾ. ಯಾಕಂದರೆ ಒಂದು ಮಗುಗೆ ಕಠಿಣ ಶಿಕ್ಷೆ ಕೊಡೋಕ್ಕಾಗಲ್ಲ. ಸೊ ದಿಸ್ ಈಸ್ ಈಕ್ವಾಲಿಟಿ, ರೈಟ್ ಟು ಈಕ್ವಾಲಿಟಿಯಲ್ಲಿ ಫಸ್ಟ್ ಒನ್ ಈಕ್ವಾಲಿಟಿ ಬಿಫೋರ್ ದ ಲಾ ಆ್ಯಂಡ್ ಈಕ್ವಲ್ ಪ್ರೊಟೆಕ್ಷನ್ ಆಫ್ ದ ಲಾ. ಇದು ಯಾರು ಹೇಳುತ್ತೆ? ಆರ್ಟಿಕಲ್ 15 ಅನ್ನತ್ತೆ. ಇನ್ ಫ್ರಂಟ್ ಆಫ್ ದ ಲಾ ಆಲ್ ಆರ್ ಈಕ್ವಲ್. ಕಾನೂನಿನ ಮುಂದೆ ಒಬ್ಬ ದೊಡ್ಡವನೂ ಅಲ್ಲ, ಒಬ್ಬ ಚಿಕ್ಕವನೂ ಅಲ್ಲ. ಆ್ಯಂಡ್ ಬಟ್ ಇದಕ್ಕೆ ಎಕ್ಸಾಂಪಲ್ ಈ ಕಾನ್ಸೆಪ್ಟ್ ಎಲ್ಲಿಂದ ಬಂತು ಅಂದರೆ, ವೈ ದಿಸ್ ಕಾನ್ಸೆಪ್ಟ್ ಈಕ್ವಾಲಿಟಿ ಬಿಫೋರ್ ಲಾ ಎಲ್ಲಿಂದ ಬಂತು ಅಂದರೆ, ಹಿಸ್ಟ್ರಿಗೆ ಹೋದರೆ ನೀವು ಬೈ ಚಾನ್ಸ್ ಹಿಸ್ಟ್ರಿಗೆ ಹೋದರೆ 1929 ಎಕ್ಸಾಂಪಲ್ ಭಗತ್ ಸಿಂಗ್ ಅವ್ರು ಅರೆಸ್ಟ್ ಆಗ್ತಾರೆ. ಗೊತ್ತಾ? ಭಗತ್ ಸಿಂಗ್ ವಾಸ್ ಅರೆಸ್ಟೆಡ್. ಭಗತ್ ಸಿಂಗ್ ಅವ್ರು ಅರೆಸ್ಟ್ ಆಗಿ ಜೈಲ್ಗೆ ಹೋಗ್ತಾರೆ. ಒಂದು ಸ್ಮಾಲ್ ಎಕ್ಸಾಂಪಲ್ ಕೊಡ್ತಾ ಇದ್ದೇನೆ. ಆ ಜೈಲಲ್ಲಿ ಬ್ರಿಟಿಷ್ ಕೈದಿಗಳಿಗೆ ಒಳ್ಳೆ ಗುಡ್ ಫೆಸಿಲಿಟೀಸ್ ಕೊಡ್ತಿದ್ರು. ಒಳ್ಳೆ ಫುಡ್ ಕೊಡ್ತಾಯಿದ್ರು, ಓದಕ್ಕೆ ನ್ಯೂಸ್ ಪೇಪರ್ ಕೊಡ್ತಾಯಿದ್ರು, ಸ್ನಾನ ಮಾಡೋಕ್ಕೆ ವಾಟರ್ ಕೊಡ್ತಾಯಿದ್ರು. ಅದೇ ಇಂಡಿಯನ್ ಕೈದಿಗಳಿಗೆ ಇಂಜಸ್ಟಿಸ್ ಅಂತ ಕರಿಬೋದು. ಒಳ್ಳೆ ಊಟ ಕೊಡ್ತಾ ಇರಲಿಲ್ಲ, ಒಳ್ಳೆ ಬಟ್ಟೆ ಕೊಡ್ತಿರ್ಲಿಲ್ಲ, ಆಮೇಲೆ ನ್ಯೂಸ್ ಪೇಪರ್ ಕೊಡ್ತಿರ್ಲಿಲ್ಲ. ಈಸ್ ಇಟ್ ಈಕ್ವಾಲಿಟಿ ಬಿಫೋರ್ ದ ಲಾ? ಈಕ್ವಾಲಿಟಿ ಬಿಫೋರ್ ದ ಲಾ ಅಂದರೆ ಏನು? ಎರಡು ಕಡೆ ಇರುವಂಥ ಕೈದಿಗಳಿಗೆ ಒಂದೇ ಥರ ಟ್ರೀಟ್ಮೆಂಟ್ ಆಗಬೇಕಿತ್ತು. ಬಟ್ ದಿಸ್ ವಾಸ್ ನಾಟ್ ಹ್ಯಾಪ್ನಿಂಗ್. So this may have inspired our framers of the constitution give equality before the law. And ಇನ್ನೊಂದು ನೋಡ್ಬೋದು ನೀವು, ಕೆಲವೊಂದು ಕಡೆ ಬ್ರಿಟಿಷರ್ಸ್ ಬೋರ್ಡ್ಸ್ ಹಾಕಿದ್ರು, ಇಂಡಿಯನ್ಸ್ ಆ್ಯಂಡ್ ಡಾಗ್ಸ್ ಆರ್ ನಾಟ್ ಅಲೌಡ್ ಅಂತ. ಈಸ್ ಇಟ್ ಈಕ್ವಾಲಿಟಿ? ಅಂದರೆ ಇಂಡಿಯನ್ಸ್ನ ಭೇದ ಭಾವ ಮಾಡ್ತಿದ್ದಾರೆ ತಾನೆ, ಭಾರತೀಯರನ್ನ ಭೇದ ಭಾವ ಮಾಡ್ತಿದ್ರು ತಾನೆ. ಇಂಥ ತೊಂದರೆ ಆಗಬಾರ್ದು ಅಂತಾನೆ ಆರ್ಟಿಕಲ್ 14 ಕ್ಲಿಯರ್ಲಿ ಸ್ಟೇಟ್ಸ್ ದ್ಯಾಟ್ ಈಕ್ವಾಲಿಟಿ ಬಿಫೋರ್ ಲಾ, ಆಲ್ ಆರ್ ಈಕ್ವಲ್ ಬಿಫೋರ್ ದ ಲಾ, ಬಟ್ ಸಮ್ ಕೇಸಸಲ್ಲಿ ಈಕ್ವಲ್ ಪ್ರೊಟೆಕ್ಷನ್ ಲಾನ ತಗೊಳ್ತೇವೆ ಅಂತ ಹೇಳ್ತಾರೆ. ದಿಸ್ ಇಸ್ ಒನ್ ಲಾ. What is that? Article 14 states what? Equality before law and equal protection of law. There should be no discrimination between two people. ಭೇದ ಭಾವ ಮಾಡಬಾರ್ದು. ಬಟ್ ಸಮ್ ಕೇಸಸಲ್ಲಿ ಇಟ್ ಮೇ ಬಿ ಡನ್, ಬಟ್ ಇಟ್ ಶುಡ್ ಬಿ ಫೇರ್ ಆಗಿರಬೇಕು ಅಂತ ಹೇಳ್ತಾರೆ. ನೆಕ್ಸ್ಟ್ ಆರ್ಟಿಕಲ್ 15 ಸೇಸ್ ಅಬ್ಸಲ್ಯೂಟ್ಲಿ ನೋ ಡಿಸ್ಕ್ರಿಮಿನೇಷನ್. ಡಿಸ್ಕ್ರಿಮಿನೇಷನ್ ಅಂದರೆ ಯಾರನ್ನೂ ಭೇದ ಭಾವ ಮಾಡಬಾರ್ದು, ಎಲ್ಲರೂ ಒಂದೇ ಅಂತ. ಡಿಸ್ಕ್ರಿಮಿನೇಷನ್ ಯಾರ ಮೇಲೂ ಭೇದ ಭಾವ ಮಾಡಬಾರ್ದು, ಎಲ್ಲರನ್ನೂ ಒಂದೇ ಥರ ಟ್ರೀಟ್ ಮಾಡಬೇಕಂತತ್ತೆ. ನೋ ಡಿಸ್ಕ್ರಿಮಿನೇಷನ್. ಬಟ್ ಇಲ್ಲೇನಾಗ್ತಿದೆ ನೋಡಿ, ವೆನ್ ಎವರ್ ವಿ ಸೇ ನೋ ಡಿಸ್ಕ್ರಿಮಿನೇಷನ್, ಜನ ಇಮ್ಯಾಜಿನ್ ಮಾಡ್ಕೊಬಿಡ್ತಾರೆ ಯಾಕೆ ರಿಸರ್ವೇಷನ್ಸ್ ಇದೆ, ಯಾಕೆ ಅದಿದೆ ಇದಿದೆ, ನೋ ಡಿಸ್ಕ್ರಿಮಿನೇಷನ್ ಅಂತ ಹೇಳ್ತಿರ್ಬೇಕಾದ್ರೆ ಅಂತ. ರಿಮೆಂಬರ್, ಆರ್ಟಿಕಲ್ 15 ಡಸಂಟ್ ಸೇ ನೋ ಡಿಸ್ಕ್ರಿಮಿನೇಷನ್. ಇಟ್ ಆಲ್ಸೋ ಸೇಸ್ ಆನ್ ಸರ್ಟೇನ್ ಗ್ರೌಂಡ್ಸ್. ಕೆಲವೊಂದು ವಿಷಯಗಳಲ್ಲಿ ಡಿಸ್ಕ್ರಿಮಿನೇಷನ್ ಮಾಡಬಾರ್ದು ಅಂತ ಹೇಳುತ್ತೆ. ನೋ ಡಿಸ್ಕ್ರಿಮಿನೇಷನ್ ಆನ್ ಸರ್ಟೆನ್ ಗ್ರೌಂಡ್ಸ್. ಕೆಲವೊಂದು ವಿಷಯಗಳನ್ನ ಸ್ಪೆಸಿಫೈ ಮಾಡಿದ್ದಾರೆ. ವಾಟ್ ಈಸ್ ದ್ಯಾಟ್? ರೇಸ್ ಮೇಲೆ ಡಿಸ್ಕ್ರಿಮಿನೇಷನ್ ಮಾಡಬಾರ್ದು. ಅವ್ನು ಕಪ್ಪಿದ್ದಾನೆ, ಅವನು ಆಫ್ರಿಕನ್ನು, ಇನ್ನು ಅಮೆರಿಕನ್, ಆ ಬೇಸಿಸ್ ಮೇಲೆ ನೋ ಡಿಸ್ಕ್ರಿಮಿನೇಷನ್. ನೋ ರೇಸ್ ಡಿಸ್ಕ್ರಿಮಿನೇಷನ್. ಯಾವುದೇ ಧರ್ಮದ ಮೇಲೆ ನಾವು ಡಿಸ್ಕ್ರಿಮಿನೇಷನ್ ಮಾಡೋಕ್ಕಾಗಲ್ಲ. ವಿ ಕೆನಾಟ್ ಡಿಸ್ಕ್ರಿಮಿನೇಟ್ ಎನಿ ಒನ್ ಬೇಸ್ಡ್ ಆನ್ ರೇಸ್, ರಿಲಿಜನ್, ಕ್ಯಾಸ್ಟ್, ಅವ್ನು ಯಾವ ಜಾತಿ ಯಾವ ಕುಲ ಅಂತ, ಸೆಕ್ಸ್, ಮೇಲ್, ಫಿಮೇಲ್, ಟ್ರಾನ್ಸ್ಜೆಂಡರ್ ಆರ್ ಪ್ಲೇಸ್ ಆಫ್ ಬರ್ತ್, ಅವ್ನು ಯಾವ ಜಾಗದಲ್ಲಿ ಹುಡ್ದ ಅನ್ನೋ ಬೇಸಿಸ್ ಮೇಲೆ ನಾವು ಡಿಸ್ಕ್ರಿಮಿನೇಷನ್ ಮಾಡೋಕ್ಕಾಗಲ್ಲ. ಸೊ ಆರ್ಟಿಕಲ್ 15 ಸೇಸ್ ದಟ್ ನೋ ಡಿಸ್ಕ್ರಿಮಿನೇಷನ್ ಆನ್ ಸರ್ಟೇನ್ ಗ್ರೌಂಡ್ಸ್. ಇದಕ್ಕೆ ಎಕ್ಸಾಂಪಲ್ ಯಾಕೆ ತಂದಿರ್ಬೋದು ಅಂತ ಅಂದ್ಕೊಂಡ್ರೆ ನೋಡಿ,
ಹಳೆಗಾಲದಲ್ಲಿ ಇಮ್ಯಾಜಿನ್ ಮಾಡ್ಕೊಳ್ಳಿ, ಎಸ್ ಸಿ ಏನಿರ್ತಾರೆ, ಶೆಡ್ಯೂಲ್ ಕಾಸ್ಟ್ ಏನಿದ್ರು, ಇವ್ರಿಗೆ ಸ್ಕೂಲ್ಗೆ ಹೋಗೋಕೆ ಪರ್ಮಿಷನ್ ಕೊಡ್ತಾ ಇರಲಿಲ್ಲ. ಬಿಕಾಸ್ ಅವರು ನೀಚ ಜಾತಿ ಅಂತೇನೋ ಕರಿತಿದ್ರು. ಅವ್ರು ಯಾರು ನೀಚ ಜಾತಿ ಅಲ್ಲ, ಯಾರು ಮೇಲಿನ ಜಾತಿ ಅಲ್ಲ. ಹಳೆ ಕಾಲದಲ್ಲಿ ಸ್ಕೂಲ್ಸ್ಗೆ ಹೋಗಂಗಿಲ್ಲ, ಪಬ್ಲಿಕ್ಕಲ್ಲಿರುವಂಥ ಬಾವಿಗಳಿಂದ ನೀರು ಕುಡಿಯೋಂಗೂ ಇಲ್ಲ, ಬೆಳಿಗ್ಗೆ ಹೊತ್ತು ಹೊರಗೆ ಬರೋಂಗೂ ಇಲ್ಲ. ಸಿ ಹೌ ಮಚ್ ಡಿಸ್ಕ್ರಿಮಿನೇಷನ್ ಈಸ್ ಹ್ಯಾಪ್ನಿಂಗ್. ಈಸ್ ದ ಡಿಸ್ಕ್ರಿಮಿನೇಷನ್ ಹ್ಯಾಪ್ನಿಂಗ್ ಆನ್ ಕಾಸ್ಟ್ ಆರ್ ನಾಟ್? ಅದೇ ನೀವು ಒಬ್ಬ ಬ್ರಾಹ್ಮಣ ಕುಲದಲ್ಲಿ ಹುಟ್ಟಿದ್ರೆ ಅವ್ರು ಬಂದು ನಿಮ್ಮ ಕಾಲು ಮುಗಿದು ಎದ್ದು ಹೋಗ್ತಿದ್ರು. ಡು ವಿ ಹ್ಯಾವ್ ಈಕ್ವಾಲಿಟಿ ದೇರ್? ಸೊ ಇವಾಗ ಏನು ಹೇಳ್ತಿದ್ದಾರೆ, ಯಾರನ್ನೂ ಯಾವ ಬೇಸಿಸ್ ಮೇಲೂ ಡಿಸ್ಕ್ರಿಮಿನೇಟ್ ಮಾಡಬಾರ್ದು ಅಂತ ಹೇಳ್ತಿದ್ದಾರೆ, ಒಬ್ಬರನ್ನು ಭೇದ ಭಾವ ಮಾಡಬಾರ್ದು ಅಂತ ಹೇಳ್ತಾರೆ. ನೀವು ನೋಡ್ಕೊಳ್ಳಿ, ಬೇಕಿದ್ರೆ ನೀವೊಂದು ಹುಡುಗ ಹುಟ್ಟಿದ್ರೆ ನಿಮ್ಗೇನು ಪ್ರಾಬ್ಲಮ್ ಇಲ್ಲ, ನೀವು ಹುಡುಗಿಯಾಗಿ ಇಟ್ಟಿದ್ರು ಏನು ಪ್ರಾಬ್ಲಮ್ ಇಲ್ಲ. ಬಟ್ ನೀವು ಏನಂತಾರೆ ಮಂಗಳಮುಖಿಯಾಗಿ ಹುಟ್ಟಿದ್ರೆ ನಮ್ಮ ಜನ ಒಂಥರ ನೋಡೋಕೆ ಸ್ಟಾರ್ಟ್ ಮಾಡ್ತಾರೆ. ದಿಸ್ ಎ ಡಿಸ್ಕ್ರಿಮಿನೇಷನ್. ಅವ್ರ ಹತ್ರ ಬೆಳೆಯಲ್ಲ, ಬೆರಿಯಲ್ಲ, ಮಾತಾಡಲ್ಲ, ಇದನ್ನು ಮಾಡಬಾರ್ದು. ಸೊ ವಾಟ್ ಅವರ್ ಲಾಸ್ ಇಸ್ ನೋ ಡಿಸ್ಕ್ರಿಮಿನೇಷನ್ ಆನ್ ಸರ್ಟನ್ ಗ್ರೌಂಡ್ಸ್ ಲೈಕ್ ರೇಸ್, ರಿಲಿಜನ್, ಕಾಸ್ಟ್, ಸೆಕ್ಸ್ ಆ್ಯಂಡ್ ಪ್ಲೇಸ್ ಆಫ್ ಬರ್ತ್ ಮಾತ್ರ. ಬಟ್ ದೇರ್ ಆರ್ ಸಮ್ ರೀಸನೇಬಲ್ ರೆಸ್ಟ್ರಿಕ್ಷನ್ಸ್ ಇದೆ, ರೀಸನೇಬಲ್ ಎಕ್ಸ್ಕ್ಯೂಸಸ್ ಅಂತ ಕರಿಬೋದು, ರೀಸನೇಬಲ್ ಎಕ್ಸೆಪ್ಷನ್ಸ್ ಅಂತ ಅಂದ್ಕೊಳ್ಳಿ. ಯು ಕ್ಯಾನ್ ಡಿಸ್ಕ್ರಿಮಿನೇಟ್ ಎ ಪರ್ಸನ್. ಸಿ ಎಕ್ಸೆಪ್ಷನ್ಸ್ ಅಂದರೆ ಇದು, ದೇರ್ ಇಸ್ ನೋ ಡಿಸ್ಕ್ರಿಮಿನೇಷನ್ ಆನ್ ದ ಸರ್ಟನ್ ಗ್ರೌಂಡ್ಸ್. ಯಾರನ್ನೂ ಭೇದ ಭಾವ ಮಾಡಬಾರ್ದು, ಎಲ್ಲರೂ ಒಂದೇ ಅಂತ ಹೇಳ್ತಿದ್ದಾರೆ. ಬಟ್ ಎಕ್ಸೆಪ್ಷನ್ಸ್ ಏನಂದರೆ ದೇರ್ ಆರ್ ಸಮ್ ಸ್ಪೆಷಲ್ ಪ್ರಿವಿಲೇಜಸ್ ಫಾರ್ ವುಮೆನ್ ಆ್ಯಂಡ್ ಚಿಲ್ಡ್ರನ್ಗೆ ಸ್ಪೆಷಲ್ ಪ್ರಿವಿಲೇಜಸ್ ಇದೆ. ನಮ್ಮ ಗೌರ್ಮೆಂಟಲ್ಲಿ ಮಹಿಳೆಯರಿಗೆ ಮತ್ತು ಮಕ್ಕಳಿಗೆ ಸ್ಪೆಷಲ್ ಪ್ರಿವಿಲೇಜಸ್ ಕೊಡ್ತಾರೆ. ಲೈಕ್ ವುಮೆನ್ಗೆ ರಿಸರ್ವೇಷನ್ ಕೊಡಬೇಕು, ಪಾರ್ಲಿಮೆಂಟಲ್ಲಿ ಸೀಟ್ ಕೊಡಬೇಕು ಅಂತ ಕೆಲವುದು ಸ್ಪೆಷಲ್ ಪ್ರಾವಿಷನ್ಸ್ ಇದೆ. ಆ್ಯಂಡ್ ವಿ ಆಲ್ಸೋ ಹ್ಯಾವ್ ಸ್ಪೆಷಲ್ ಪ್ರಾವಿಷನ್ಸ್ ಫಾರ್ ಎಕನಾಮಿಕಲಿ ವೀಕರ್ ಸೆಕ್ಷನ್ಸ್ ಲೈಕ್ SC/STs. ಈ SC/ST ಕ್ಯಾಟಗರಿಯವರಿಗೆ ದೇರ್ ಆರ್ ಸಮ್ ರಿಸರ್ವೇಷನ್ಸ್ ಇನ್ ದ ಗೌರ್ಮೆಂಟ್. ಎಕ್ಸಾಮಲ್ಲಿ ಕಟ್ ಆಫ್ ಕೂಡ ಕಮ್ಮಿ ಇರುತ್ತೆ. ದಿಸ್ ಆರ್ ನಾಟ್ ಡಿಸ್ಕ್ರಿಮಿನೇಷನ್. ಇದು ಭೇದ ಭಾವ ಮಾಡ್ತಿಲ್ಲ ಇಲ್ಲಿ ಗೌರ್ಮೆಂಟ್, ಅವರು ಪ್ರಿವಿಲೇಜ್ ಕೊಡ್ತಾ ಇದ್ದಾರೆ. ಯಾಕಂದರೆ ನೋಡಿ, ಅರ್ಥ ಮಾಡ್ಕೊಳ್ಳಿ, ಓಲ್ಡನ್ ಡೇಸಲ್ಲಿ ನಾವು ಅವ್ರನ್ನ ಸ್ಕೂಲ್ಗೆ ಹೋಗೋಕ್ಕೆ ಬಿಟ್ಟಿಲ್ಲ. ವಿ ಡಿಂಟ್ ಗೋ ಲೆಟ್ ದೆಮ್ ಪೀಪಲ್ ಗೋ ಟು ದ ಸ್ಕೂಲ್ಸ್. ನಾವು ಅವ್ರಿಗೆ ಕಾಲೇಜ್ಗೆ ಹೋಗೋಕ್ಕೂ ಬಿಟ್ಟಿಲ್ಲ, ಯಾರಿಗೆ ಹೆಣ್ಮಕ್ಳಿಗೂ ಬಿಟ್ಟಿಲ್ಲ. ವಿ ಡಿಂಟ್ ಲೀವ್ ವುಮೆನ್ಸ್ ಟು ಗೋ ಟು ದ ಸ್ಕೂಲ್ ಆರ್ SC/ST ಅವರಿಗೂ ಬಿಟ್ಟಿಲ್ಲ ನಾವು. ಎಸ್ಪೆಷಲಿ SCಸ್ಗಂತೂ ಬಿಟ್ಟೇ ಇಲ್ಲ. ಆ್ಯಂಡ್ ಅವರಿಗೆ ಜಾಬ್ಸ್ ಕೂಡ ತುಂಬ ಕಮ್ಮಿ ಇತ್ತು. ವಿ ಡಿಂಟ್ ಲೆಟ್ ದೆಮ್ ಡೂ ಆಲ್ಸೋ. ಸೊ ವಾಟ್ ಈಸ್ ಹ್ಯಾಪ್ನಿಂಗ್, ದೇ ಆರ್ ವೆರಿ ಪುವರ್. ಅವರಿಗೆ ಫೆಸಿಲಿಟೀಸ್ ತುಂಬ ಕಮ್ಮಿ ಇದೆ. ಇನ್ನೊಂದು ಕಡೆ ನೀವು ಬ್ರಾಹ್ಮಣ ಹುಟ್ಟಿದ್ರು ಅಂತ ಇಟ್ಕೊಳ್ಳಿ, ಬ್ರಾಹ್ಮಿಣ್ಸ್ಗೆ ನಾನು ಟಾರ್ಗೆಟ್ ಮಾಡ್ತಿಲ್ಲ, ಜಸ್ಟ್ ಇಮ್ಯಾಜಿನ್ ಯು ಆರ್ ಬಾರ್ನ್ ಇನ್ ಅಪ್ಪರ್ ಕ್ಯಾಸ್ಟ್. ನೀವು ಸ್ಕೂಲ್ಸ್ಗೆ ಹೋಗಿದ್ರಿ, ನೀವು ಕಾಲೇಜ್ಗೆ ಹೋಗಿದ್ರಿ, ನಿಮ್ಗೆ ಒಳ್ಳೆ ಕೆಲಸ ಇತ್ತು. ಸೊ ಯು ಪೀಪಲ್ ಆರ್ ಹ್ಯಾವಿಂಗ್ ಪ್ರಿವಿಲೇಜಸ್ ಆರ್ ನಾಟ್. ಸೊ ಇಂಥ ಟೈಮಲ್ಲಿ ಏನಾಗುತ್ತೆ, ನಿಮ್ಮ 4-5 ಜನ್ರೇಷನ್ ಏನಿದೆ ಅವ್ರು ಎಜುಕೇಟೆಡ್ ಆಗಿರ್ತಾರೆ. ನಿಮ್ಮ ತಂದೆ ಕೂಡ ಎಜುಕೇಟೆಡ್, ಅವರ ತಂದೆ ಕೂಡ ಎಜುಕೇಟೆಡ್, ಅವರ ತಂದೆ ಕೂಡ ಎಜುಕೇಟೆಡ್, ಅವರ ತಂದೆ ಕೂಡ ಎಜುಕೇಟೆಡ್. ಸೊ 4 ತಲೆಮಾರಿಯಿಂದ ನಿಮ್ಮ ಫ್ಯಾಮಿಲಿ ಏನಿದೆ ಎಜುಕೇಟ್ ಆಗಿ ಬರ್ತಿದೆ. ಬಟ್ ಇವ್ರದ್ದೇನಾಗಿದೆ, ದೇ ಡಿಂಟ್ ಗೋ ಟು ಸ್ಕೂಲ್ಸ್. ಸೊ ಒಂದು ಡೌಟ್ ಬಂದರೆ ಅರ್ಥ ಮಾಡ್ಕೊಳ್ಳಿ, ನಿಮಗೊಂದು ಡೌಟ್, ಇಲ್ಲಿರುವಂಥ ಹೈಯರ್ ಕ್ಲಾಸರಿಗೆ ಡೌಟ್ ಬಂದರೆ ಅದನ್ನ ಸಾಲ್ವ್ ಮಾಡೋಕ್ಕೆ ಏನಾಗುತ್ತೆ, ಅವ್ರ ತಂದೆ ಇರ್ತಾರೆ. ಅವ್ರ ತಂದೆ ಇಲ್ಲಾಂದರೆ ಅವ್ರ ತಾತ ಇರ್ತಾರೆ. ಅವ್ರ ತಾತ ಇಲ್ಲಾಂದರೆ ಇವತ್ತು ದುಡ್ಡಿರೋದ್ರಿಂದ ಟ್ಯೂಷನ್ ಫೀಸ್ನ ಅಫೋರ್ಡ್ ಮಾಡ್ಕೊಳ್ತಾರೆ. ಬಟ್ ಈ ಕೇಸಲ್ಲಿ ನೋಡಿ, ಇವ್ರು ಬಡವರು, ಸ್ಕೂಲ್ಗೆ ಹೋಗಿಲ್ಲ, ಕಾಲೇಜ್ ನೋಡಿಲ್ಲ, ಎಜುಕೇಷನ್ ಗೊತ್ತಿಲ್ಲ. ಇಂಥ ಸಿಚುವೇಷನಲ್ಲಿ ಕೂಡ ನಾವು ಪ್ರಿವಿಲೇಜ್ ಮಾಡಿಕೊಡ್ತಿದ್ರೆ ತಪ್ಪು. ಸಿನ್ಸ್ ಅವರ್ ಸೊಸೈಟಿ ವಾಸ್ ಟೋಟಲಿ ಡಿವೈಡೆಡ್ ಬೇಸ್ಡ್ ಆನ್ ಕ್ಯಾಸ್ಟ್ ಆ್ಯಂಡ್ ರಿಲಿಜನ್. ನಮ್ಮ ಸೊಸೈಟಿ ಏನಿದೆ ಇದು ಟೋಟಲಿ ಡಿವೈಡ್ ಆಗಿತ್ತಲ್ಲ, ಕ್ಯಾಸ್ಟ್ ಆ್ಯಂಡ್ ರಿಲಿಜನ್. ಬಿಕಾಸ್ ಆಫ್ ದಿಸ್ ಸಮ್ ಪೀಪಲ್ಸ್ ಆಫ್ ದ ಕ್ಯಾಸ್ಟ್ ಆ್ಯಂಡ್ ಸಮ್ ರಿಲಿಜನ್ಸ್ ಪೀಪಲ್ ಹ್ಯಾವ್ ಗಾನ್ ಬ್ಯಾಕ್ ಇನ್ ಟೈಮ್. ಅವ್ರು ತುಂಬ ಹಿಂದೆ ಇದ್ದಾರೆ, ಅವ್ರನ್ನ ನಾವು ಮುಂದೆ ತಗೊಬರ್ಬೇಕಂತ ವಿ ಗಿವ್ ದೆಮ್ ಅ ಚಾನ್ಸ್ ವಿತ್ ಪ್ರಿವಿಲೇಜಸ್ ಅಷ್ಟೇ. ಇದು ಭೇದ ಭಾವ ಅಂತ ಅನ್ಕೋಬೇಡಿ. SC/STಸ್ಗೆ ಯಾಕೆ ಓದೋಕ್ಕೆ ಚಾನ್ಸ್ ಕೊಡ್ತಾ ಇದ್ದಾರೆ ಅಂತ ಅನ್ಕೋಬೇಡಿ. ಬಿಕಾಸ್ ದೇ ಹ್ಯಾವ್ ಬಿನ್ ಲೆಫ್ಟ್ ಬಿಹೈಂಡ್. ಅವ್ರನ್ನ ನಾವು ಮುಂದೆ ತಗೊಬರ್ಬೇಕು, ನಮ್ಮ ಜೊತೆ ಅವರು ಬೆಳಿಬೇಕು. ವಿ ಹ್ಯಾವ್ ಟು ಬ್ರಿಂಗ್ ಈಕ್ವಾಲಿಟಿ ಇನ್ ದ ಸೊಸೈಟಿ. ವಿ ಹ್ಯಾವ್ ಟು ಮೇಕ್ ಎವ್ರಿ ಒನ್ ಈಕ್ವಲ್ ವಿತ್ ಈಚ್ ಅದರ್. ಅದಕ್ಕೋಸ್ಕರ ವಿ ಗಿವ್ ದೆಮ್ ಸ್ಪೆಷಲ್ ಪ್ರಿವಿಲೇಜಸ್. ಹಿಯರ್ ಇಟ್ ಈಸ್ ಕ್ಲಿಯರ್ಲಿ ರಿಟರ್ನ್ ನೋ ಡಿಸ್ಕ್ರಿಮಿನೇಷನ್ ಅಂತ, ನೋ ಡಿಸ್ಕ್ರಿಮಿನೇಷನ್ ಆನ್ ಸರ್ಟನ್ ಗ್ರೌಂಡ್ಸ್ ಅಂತ. ಸ್ಟಿಲ್ ವಿ ಹ್ಯಾವ್ ಸಮ್ ಪ್ರಿವಿಲೇಜಸ್. ಇದು ಎಕ್ಸೆಪ್ಷನ್ಸ್ ಅಂತ ತಗೊಳ್ಳಿ, ಇದನ್ನು ಮನ್ಸಿಗೆ ಹಾಕ್ಕೋಬೇಡಿ. ಆ್ಯಂಡ್ ಇವಾಗ ಎಕನಾಮಿಕಲಿ ಬ್ಯಾಕ್ವರ್ಡ್ ಸೆಕ್ಷನ್ಸ್ ಕೂಡ ದೇರ್ ಆರ್ ಪ್ರಿವಿಲೇಜಸ್. ಎಕನಾಮಿಕಲಿ ಬ್ಯಾಕ್ವರ್ಡ್, ದ ಮೂಮೆಂಟ್ ಯು ಸೇ ಎಕನಾಮಿಕಲಿ, ಅವ್ರಿಗೆ ಹಣಕಾಸಿನ ವ್ಯವಸ್ಥೆ ಇಲ್ಲ ಅಂತ. ಬಟ್ ಐ ವಿಲ್ ಸೇ ಒನ್ ಥಿಂಗ್. IAS ಆಫೀಸರ್, ಇಫ್ ಯು ಆರ್ ಅನ್ ಎಕ್ಸಾಂಪಲ್, ದರ್ ಈಸ್ ಅನ್ ST ಹೂ ಈಸ್ ಅನ್ IAS ಆಫೀಸರ್, ಇವನ್ ಮಗನಿಗೆ ಕೂಡ ಈ ಪ್ರಿವಿಲೇಜಸ್ ಸಿಗೋದು ಇಟ್ ಈಸ್ ತಪ್ಪು. ದಿಸ್ ಇಸ್ ಎಥಿಕಲಿ ರಾಂಗ್. ಯಾಕಂದರೆ ಒಬ್ಬ IAS ಆಫೀಸರ್ ಮಗ ಮತ್ತೆ ರಿಸರ್ವೇಷನ್ ಕ್ಲೇಮ್ ಮಾಡಿ IAS ಆಫೀಸರ್ ಆಗೋದು ಇದು ಅಬ್ಸಲ್ಯೂಟ್ಲಿ ತಪ್ಪು. ಇದಕ್ಕೆ ನಾನು ಸಮ್ಮತಿ ಕೊಡಲ್ಲ. ಬಟ್ ಅವರ್ ಕಾನ್ಸ್ಟಿಟ್ಯೂಷನ್ ಸೇಸ್ ದ್ಯಾಟ್ ಫಾರ್ ನೌ ವಿ ನೀಡ್ ಸಮ್ ಪ್ರಿವಿಲೇಜಸ್. ಬಟ್ ನೀವು ನಾರ್ತ್ ಇಂಡಿಯಾಗೆ ಹೋದರೆ ಹೇಳ್ಬಿಡ್ತಾನೆ, ಇಫ್ ಯು ಗೋ ಟು ನಾರ್ತ್ ಇಂಡಿಯನ್ ಸ್ಟೇಟ್ಸ್ ಯು ಕ್ಯಾನ್ ಸಿ ದ್ಯಾಟ್ ದ ಸಿಚುವೇಶನ್ ಆಫ್ SC/ST ಆರ್ ವೆರಿ ಬ್ಯಾಡ್. ಅಲ್ಲವರಿಗೆ ಇವತ್ತಿಗೂ ಕೂಡ ಡಿಸ್ಕ್ರಿಮಿನೇಷನ್ ಆಗ್ತಿದೆ. ಬಾವಿಯಲ್ಲಿರೋ ನೀರನ್ನ ಕುಡಿಯೋಕ್ಕೆ ಬಿಡಲ್ಲ, ಜನರ ಜೊತೆ ಬೆರೆಯಕ್ಕೆ ಬಿಡಲ್ಲ, ಬೇರೆ ಊರಲ್ಲಿ ಇರ್ತಾರೆ. ಇದೇನು ಬೇರೆ ಕಡೆ ಹೋಗ್ಬೇಕಂತ ಇಲ್ಲ. ಯು ಕ್ಯಾನ್ ಗೋ ಟು ಕರ್ನಾಟಕ ಓಲ್ಡ್ ವಿಲೇಜಸ್, ಕರ್ನಾಟಕದಲ್ಲಿರುವಂಥ ಹಳ್ಳಿಗಳಿಗೆ ಹೋಗಿ. ಈ SC ಕ್ಯಾಟಗರಿ ಅವರಿಗೆ ಸಪ್ರೇಟ್ ಏರಿಯಾ ಇರುತ್ತೆ. ದೇ ಹ್ಯಾವ್ ಈ SC ಅವರಿಗೆ ಏನು ಇದು, ಒಂದು ನಿಮಿಷ ಸ್ಟಾಪ್ ಮಾಡೋದು ಹೇಗೆ.
ಸ್ಟಾಪ್. ಹಾಂ, ಏನಾಯಿತು ದೇವ್ರೆ, ಒಂದು ನಿಮಿಷ ಗಾಯ್ಸ್, ಬಸ್ ಮಿನಿಮೈಸ್. ಹಾಂ, ಓಕೆ. ಸೊ ಇಲ್ಲಿ ನೋಡಿ, ನಮ್ಮ ಹಳ್ಳಿಗಳಲ್ಲಿ ನೀವು ಮಾತಾಡೋದಾದರೆ, ಇಫ್ ಯು ಗೋ ಟು ಅವರ್ ವಿಲೇಜಸ್, ನಾನು ಸುಳ್ಳು ಹೇಳ್ತಿಲ್ಲ, ನೀವು ಬೇಕಾದ್ರೆ ಕರ್ನಾಟಕದಲ್ಲಿರುವಂಥ ಪ್ರಿಮಿಟಿವ್ಸ್ ಊರಿಗೆ ಹೋಗಿ ಇದನ್ನು ನೀವು ಊರಂತ ಅಂದ್ಕೊಂಡ್ರೆ SC ಅವರಿಗೆ ಸಪ್ರೇಟ್ ಏರಿಯಾನೇ ಮಾಡಿಟ್ಟಿರ್ತಾರೆ ಊರವರು, ಅವ್ರು ಇಲ್ಲೇ ಇರಬೇಕು ಅಂತ. ಇದು ಕರ್ನಾಟಕದಲ್ಲೂ ಇದೆ, ನಾನೇನು ಸುಳ್ಳು ಹೇಳ್ತಾ ಇಲ್ಲ. ಈಸ್ ಇಟ್ ನಾಟ್ ಡಿಸ್ಕ್ರಿಮಿನೇಷನ್? ಇವಾಗಲೂ ಕೂಡ ಇದೆ. ಸೊ ನೀವು ಅನ್ಕೋಬೋದು ಪ್ರಿವಿಲೇಜಸ್ ಯಾಕೆ ಅವರಿಗೆಲ್ಲ ಏನು ರಿಸರ್ವೇಷನ್ ಅಂತ. ಇಫ್ ಯು ಗೋ ಟು ದ ಗ್ರೌಂಡ್ ಲೆವೆಲ್ಗೆ ಹೋಗಿ ಚೆಕ್ ಮಾಡಿ ನೋಡಿ, ಇವನ್ ವಿ ಹ್ಯಾವ್ ದಿಸ್ ಡಿಸ್ಕ್ರಿಮಿನೇಷನ್. ಸೊ ವಾಟ್ ಈಸ್ ರೈಟ್ ಟು ಈಕ್ವಾಲಿಟಿ? ವಿ ಆರ್ ಟ್ರೈಯಿಂಗ್ ಟು ಬಿಲ್ಡ್ ಎವ್ರಿ ಒನ್ ಈಕ್ವಲ್. ಸೊಸೈಟಿಲಿ ಎಲ್ಲರೂ ಒಂದೇ ಅಂತ ತೋರ್ಸೋಕ್ಕೆ ಈಕ್ವಾಲಿಟಿ ಯೂಸ್ ಮಾಡ್ತೇವೆ. So we should not discriminate anyone on the reason of race, caste, religion, sex and place of birth ಅಂತ ಹೇಳಿದ್ರು ಕೂಡ we have to provide some exceptions so that those people can come forward in time. ಈ ನಮ್ಮ ಸೊಸೈಟಿಲಿರುವಂಥ ಬಿರುಕುಗಳನ್ನ ಮುಗ್ಸೋಕ್ಕೋಸ್ಕರ ಆದರೂ ನಾವು ಅವರಿಗೆ ಪ್ರಿವಿಲೇಜಸ್ ಕೊಡಬೇಕು. ಸೊ ಡೋಂಟ್ ಟೇಕ್ ರಿಸರ್ವೇಷನ್ಸ್ ಇನ್ ಅ ವೆರಿ ಬ್ಯಾಡ್ ಆ್ಯಂಗಲ್. ಒಳ್ಳೆ ಆ್ಯಂಗಲಲ್ಲಿ ನೋಡಿ, ಹೌದು ಅವ್ರು ನಮ್ಗಿಂತ ಹಿಂದೆ ಇದ್ದಾರೆ ಸಮಯದಲ್ಲಿ, ಸ್ವಲ್ಪ ಮುಂದೆ ತಗೊಬರೋಣ ಅಂತ. ದಟ್ ಈಸ್ ದ ಟೈಮ್ ಯು ಪೀಪಲ್ ಆರ್ ಮೆಚ್ಯೂರ್. ಇವಾಗಲೂ ಕೂಡ ನೀವು ಅವ್ರಿಗೆ ಏನು ಕೊಡ್ತಾ ಇದ್ದಾರೆ, ಯಾಕೆ ಕೊಡ್ತಾ ಇದ್ದಾರೆ ಅಂತ ಅಳಬಾರ್ದು. ಎಲ್ಲೋ 1 ಲಕ್ಷಕ್ಕೆ ಒಂದಿಬ್ಬರು ಹೈಯೆಸ್ಟ್ ಪೊಸಿಷನ್ಸಲ್ಲಿ ಇರ್ಬೋದು, IAS IPS ಆಗಿ. ನೀವು ಈ ಇಬ್ಬರನ್ನ ನೋಡಿ, ಆ 99,998 ಜನನ ನಿಂದಿಸೋದು ತಪ್ಪಾಗತ್ತೆ. ಅರ್ಥ ಆಗ್ತಿದೆಯಾ? ವಿ ಹ್ಯಾವ್ ಟು ಮೇಕ್ ಶ್ಯೂರ್ ದಟ್ ಅವರ್ ಸೊಸೈಟಿ ಈಸ್ ಈಕ್ವಲ್. ಫಾರ್ ದಟ್ ಸ್ಪೆಷಲ್ ಪ್ರಿವಿಲೇಜಸ್ ಶುಡ್ ಬಿ ಗಿವನ್. ಆ್ಯಂಡ್ ವುಮೆನ್ಸ್ಗೆ ಯಾಕಿದೆ? ಆ ಕಾಲದಲ್ಲಿ ಹೆಣ್ಮಕ್ಳನ್ನ ಕಿಚನಲ್ಲಿ ಕೂಡ ಆಗ್ತಾಯಿದ್ರು. 12 ವರ್ಷ ಆದರೆ ಹೊರಗೆ ಹೋಗೋಕ್ಕೂ ಬಿಡಲ್ಲ, ಸ್ಕೂಲ್ಗೆ ಹೋಗೋಕ್ಕೂ ಬಿಡಲ್ಲ, ಮುಸ್ರೆ ತಿಕ್ಕೊಂಡಿರೋ ಅಂತ. ಸೊ ಹಳ್ಳಿಯಲ್ಲಿರೋ ಹುಡುಗಿರು ಏನಾಗಿದೆ, ದೇ ಹ್ಯಾವ್ ಲಾಸ್ಟ್ ದಟ್ ಫ್ರೀಡಮ್. ಅವ್ರಿಗೂ ಕೂಡ ವಿದ್ಯಾಭ್ಯಾಸ ಸಿಗಲಿಲ್ಲ. ಅದಕ್ಕೋಸ್ಕರ ವಿ ಗಿವ್ ದ ಫೆಸಿಲಿಟೀಸ್ ಟು ವುಮೆನ್, ಎಕನಾಮಿಕಲಿ ಬ್ಯಾಕ್ವರ್ಡ್ ಸೆಕ್ಷನ್ಸ್ ಆ್ಯಂಡ್ ಅದರ್ ಪೀಪಲ್, ಸೊ ದಟ್ ನಮ್ಮ ಸೊಸೈಟಿಯಲ್ಲಿ ಪ್ರತಿಯೊಬ್ಬರು ಸಮಾನವಾಗಿ ಬೆಳೀಲಿ ಅನ್ನೋದು ಡಾಕ್ಟರ್ BR ಅಂಬೇಡ್ಕರ್ ಅವ್ರದ್ದು ಒಂದು ಕನಸು. ಡಾಕ್ಟರ್ BR ಅಂಬೇಡ್ಕರ್ ಹೆಸರು ಬಂದ ಕೂಡಲೇ ಕೆಲವರು ತಿಕ್ಕ ಉರಿಯತ್ತೆ. ಬಟ್ ಇಮ್ಯಾಜಿನ್, ನೀವು ಇವತ್ತು ಅವ್ರ ಬಗ್ಗೆ ಮಾತಾಡ್ತಾ ಇದ್ದೀರಾ ಅಂದರೆ ಅದು ಅವ್ರು ಕೊಟ್ಟಿದ್ದು ರೈಟ್ ಟು ಸ್ಪೀಚ್ ಆ್ಯಂಡ್ ಎಕ್ಸ್ಪ್ರೆಷನ್ದು ರೈಟ್ ಟು ಆರ್ಟಿಕಲ್ ಇಟ್ಕೊಂಡೆ ಅದ್ರ ಬಗ್ಗೆ ಮುಂದೆ ಮಾತಾಡ್ತಾನೆ. ಸೊ ನೆಕ್ಸ್ಟ್ ಟೈಮ್ ಬಿಫೋರ್ ಡಿಸ್ಕ್ರಿಮಿನೇಟಿಂಗ್ ಎನಿವನ್, ಪ್ಲೀಸ್ ಥಿಂಕ್ ಇಟ್ ಇನ್ ಅ ಬ್ರಾಡರ್ ಪರ್ಸ್ಪೆಕ್ಟಿವ್ ದಟ್ ಅವರು ಬೆಳಿಬೇಕಿತ್ತು, ಆ ಕಾಲದಲ್ಲಿ ನಾವು ಬೆಳೆಯೋಕ್ಕೆ ಬಿಟ್ಟಿಲ್ಲ, ಇವಾಗ ಸ್ವಲ್ಪ ಬೆಳಿಕ್ಕೆ ಬಿಡೋಣ ಅಂತ. ಓಕೆ, ದ ನೆಕ್ಸ್ಟ್ ಆರ್ಟಿಕಲ್ 15. ಸೊ ಆರ್ಟಿಕಲ್ 14 ಏನು ಹೇಳುತ್ತೆ? ಆಲ್ ಆರ್ ಈಕ್ವಲ್ ಬಿಫೋರ್ ಲಾ. ಆರ್ಟಿಕಲ್ 15 ಹೇಳುತ್ತೆ ನೋ ಡಿಸ್ಕ್ರಿಮಿನೇಷನ್ ಆನ್ ಸರ್ಟನ್ ಗ್ರೌಂಡ್ಸ್, ರೇಸ್, ರಿಲಿಜನ್, ಕಾಸ್ಟ್, ಸೆಕ್ಸ್ ಆ್ಯಂಡ್ ಪ್ಲೇಸ್ ಆಫ್ ಬರ್ತ್. ಆ್ಯಂಡ್ ಆರ್ಟಿಕಲ್ 16 ಸೇಸ್ ದಟ್ equal opportunity towards public employment, in public employment. ಈ ಜಾಬ್ಸ್ ಇರುತ್ತೆ ಅಲ್ವಾ, ಇಲ್ಲೆಲ್ಲರಿಗೂ ಈಕ್ವಲ್ ಅಪಾರ್ಚುನಿಟಿ ಕೊಡಬೇಕಂತ ಹೇಳ್ತಾರೆ. ಬಟ್ ನೀವು ಒಂದು ವಿಷಯ ಅರ್ಥ ಮಾಡ್ಕೊಳ್ಳಿ, ವೆನೆವರ್ ದೆರ್ ಇಸ್ ಅ ವರ್ಡ್ ಕಾಲ್ಡ್ ಎಸ್ ಅಪಾರ್ಚುನಿಟಿ, ವಾಟ್ ಈಸ್ ಅಪಾರ್ಚುನಿಟಿ ಇದನ್ನು ಸ್ಪೆಸಿಫೈ ಮಾಡೋ ಪವರ್ ಗವರ್ನಮೆಂಟಿಗೆ ಇರುತ್ತೆ. ಅಂದರೆ ಇವಾಗ IAS ಆಫೀಸರ್ ಪೋಸ್ಟ್ ನೋಡಿ, ಈಕ್ವಲ್ ಅಪಾರ್ಚುನಿಟಿ ಇನ್ ಪಬ್ಲಿಕ್ ಎಂಪ್ಲಾಯ್ಮೆಂಟ್. ಅಂದರೆ ಈಗ ನಾವು IAS ಆಫೀಸರ್ ಪೋಸ್ಟ್ಗೆ ಅಪ್ಲೈ ಮಾಡಬೇಕಂತ ಇದ್ದೇವೆ, ಎಲ್ಲರಿಗೂ ಈಕ್ವಲ್ ಅಪಾರ್ಚುನಿಟಿ ಅಂತ ಕೊಡೋಕ್ಕಾಗತ್ತಾ? ಇಲ್ಲ. ದೇರ್ ಮೇ ಬಿ ಸಮ್ ರೆಸ್ಟ್ರಿಕ್ಷನ್ಸ್. ಏನು ರೆಸ್ಟ್ರಿಕ್ಷನ್ಸ್? ನಿಮಗೆ ಏಜ್ ಲಿಮಿಟ್ ಇಡ್ಬೋದು ಅವರು, ಅಪಾರ್ಚುನಿಟಿ ಕೊಟ್ಟರು ಕೂಡ ನಿಮ್ಗೊಂದು ಏಜ್ ಲಿಮಿಟ್ ಇಡ್ಬೋದು ಅವರು, ಎಜುಕೇಷನಲ್ ಕ್ವಾಲಿಫಿಕೇಷನ್ಸ್ನ ಸ್ಪೆಸಿಫೈ ಮಾಡ್ಬೋದು ಅವರು. ಆ್ಯಂಡ್ ಇಫ್ ಯು ಟೇಕ್ ಇಟ್ ಆಸ್ ಸ್ಟೇಟ್ ಸರ್ವಿಸಸ್, ನಿಮ್ಮದು ಪ್ಲೇಸ್ ಆಫ್ ರೆಸಿಡೆನ್ಸ್ನ ಕೂಡ ಹೇಳ್ಬೋದು, ನೀವು ಯಾವ ಊರಿಂದ ಬರಬೇಕು, ಯಾವ ಸ್ಟೇಟಿಂದ ಬರಬೇಕು ಅಂತ. ಸೊ ಸಮ್ ಅಮೌಂಟ್ ಆಫ್ ಇದೇನಿದೆ, ದಿಸ್ ಆರ್ ಕಾಲ್ಡ್ ಎಸ್ ಕ್ರೈಟೀರಿಯಾ. ಸೊ ಅಪಾರ್ಚುನಿಟಿ ಅಂದರೆ ಏನು? ಈ ಕ್ರೈಟೀರಿಯಾಗೆ ಬೀಳುವಂಥ ವ್ಯಕ್ತಿಗಳನ್ನ ಡಿಸ್ಕ್ರಿಮಿನೇಟ್ ಮಾಡಬಾರ್ದು ಅಂತ ಹೇಳ್ತಾರೆ. ಇಟ್ಸ್ ನಾಟ್ ಲೈಕ್ ಓಪನ್ ಫಾರ್ ಆಲ್. ಇಫ್ ಯು ಆರ್ ಕ್ವಾಲಿಫೈಡ್ ಇನಫ್, ನೀವು ಕ್ವಾಲಿಫೈಡ್ ಕ್ಯಾಂಡಿಡೇಟ್ ಆಗಿದ್ದರೆ ಅವಾಗ ಪಬ್ಲಿಕ್ ಎಂಪ್ಲಾಯ್ಮೆಂಟಲ್ಲಿ ನಿನ್ನ ತಡೆಯೋಕ್ಕಾಗಲ್ಲ ಅಂತಾರೆ. ಯು ಕೆನಾಟ್ ಬಿ ಡಿಸ್ಕ್ರಿಮಿನೇಟೆಡ್ ಆನ್ ದ ಬೇಸಿಸ್ ಆಫ್ ರಿಲಿಜನ್, ರೇಸ್, ಕ್ಯಾಸ್ಟ್, ಸೆಕ್ಸ್, ಪ್ಲೇಸ್ ಆಫ್ ಬರ್ತ್ ಆಸ್ ವೆಲ್ ಆಸ್ ಪ್ಲೇಸ್ ಆಫ್ ರೆಸಿಡೆನ್ಸ್. ಇದಕ್ಕೆ ರೆಸಿಡೆನ್ಸ್ ಆ್ಯಕ್ಟ್ ಪಾಸ್ ಆಗಬೇಕು. ಇಫ್ ಯು ವಾಂಟ್ ಟು ಸ್ಪೆಸಿಫೈ ವಾಟ್ ರೆಸಿಡೆಂಟ್ ಶುಡ್ ರೈಟ್ ದ ಎಕ್ಸಾಮ್, ರೆಸಿಡೆನ್ಸ್ ಆ್ಯಕ್ಟಲ್ಲಿ ಬಿಲ್ ಪಾಸ್ ಆಗಬೇಕು. ಇದ್ರ ಬಗ್ಗೆ ಒಂದು ವಿಡಿಯೋ ಮಾಡ್ತೇನೆ, ಡೋಂಟ್ ವರಿ. ಆ್ಯಂಡ್ ಡಿಸೆಂಟ್. ಈ ಡಿಸೆಂಟ್ ಅಂದರೆ ಯಾವ ಫ್ಯಾಮಿಲಿಯಿಂದ ಬಂತೆ ಅಂತ ಅದ್ರ ಬಗ್ಗೆ ಬೇಕಾಗಿಲ್ಲ, ಆಂಥ್ರೋಪಾಲಜಿಯಲ್ಲಿ ಮಾತಾಡೋಣ. ಫಾರ್ ನೌ ಅಂಡರ್ಸ್ಟ್ಯಾಂಡ್, ಇನ್ ಕೇಸ್ ಇಫ್ ಯು ಆರ್ ಕ್ವಾಲಿಫೈಡ್ ಇನಫ್, ದೆನ್ ಬೇಸ್ಡ್ ಆನ್ ಕ್ಯಾಸ್ಟ್, ಸೆಕ್ಸ್, ರಿಲಿಜನ್ ಅದ್ರ ಮೇಲೆ ನಿಮ್ಮನ್ನು ಡಿಸ್ಕ್ರಿಮಿನೇಟ್ ಮಾಡೋ ಹಾಗೆ ಇಲ್ಲ ಅಂತಾರೆ. ಆ್ಯಂಡ್ ಯು ಆಲ್ರೆಡಿ ನೋ, ಇಲ್ಲೂ ಕೂಡ ಸ್ಪೆಷಲ್ ಎಕ್ಸೆಪ್ಷನ್ಸ್ ಇದೆ. ದೇರ್ ಆರ್ ಎಕ್ಸೆಪ್ಷನ್ಸ್. ವಾಟ್ ಈಸ್ ದಟ್? ಎಕ್ಸೆಪ್ಷನ್ ವಿಷಯಕ್ಕೆ ಬಂದರೆ, ಪ್ರಿವಿಲೇಜಸ್ ಆರ್ ಗಿವನ್, ಸಮ್ ಸ್ಪೆಷಲ್ ಪ್ರಿವಿಲೇಜಸ್ ಆರ್ ಗಿವನ್ ಫಾರ್ SC, ST ಆ್ಯಂಡ್ ವುಮೆನ್, ಆ್ಯಂಡ್ ಆಲ್ಸೋ ಫಾರ್ ಎಕನಾಮಿಕಲಿ ಬ್ಯಾಕ್ವರ್ಡ್ ಸೆಕ್ಷನ್ಸ್. ಸೊ ಇಲ್ಲೇನಾಗ್ತಿದೆ, ಇಲ್ಲೂ ಕೂಡ ಪ್ರಿವಿಲೇಜಸ್ ಇದೆ. ಅಂದರೆ ಫಾರ್ ಎಕ್ಸಾಂಪಲ್, ಜನರಲ್ ಮೆರಿಟ್ ಅವ್ರಿಗೆ ಕಟ್ ಆಫ್ ಏನಿದೆ, ಇಟ್ ಮೇ ಬಿ 120. ಅದೇ SC, STಗೆ ಇಟ್ ಮೇ ಬಿ ಫಾರ್ 100 or 90. ಅರ್ಥ ಆಗ್ತಿದೆಯಾ? ದೀಸ್ ಆರ್ ಸ್ಪೆಷಲ್ ಪ್ರಿವಿಲೇಜಸ್. ಹಿಯರ್ ದೇ ಆರ್ ನಾಟ್ ಡಿಸ್ಕ್ರಿಮಿನೇಟಿಂಗ್ ಯು, ದೇ ಆರ್ ಗಿವಿಂಗ್ ಸಮ್ ಎಕ್ಸ್ಟ್ರಾ ಫೀಚರ್ಸ್. ಯಾಕಂದರೆ ಅವರು ಅವಾಗ ಓದಿರಲಿಲ್ಲ, ಸೊ ಇವಾಗಲೂ ನಿಮ್ಮ ಜೊತೆ ಹೋರಾಡೋ ಅಷ್ಟು ಕೆಪಾಸಿಟಿ ಇಲ್ಲ. ಲೆಟ್ಸ್ ಗಿವ್ ದೆಮ್ ಅ ಫೇರ್ ಆ್ಯಂಡ್ ಫ್ರೀ ಗೇಮ್ ಅಂತ.
ಒಂದು ಫೇರ್ ಡೀಲ್ ಕೊಡೋಣ, ಫೇರ್ ಕಾಂಪಿಟೇಷನ್ ಕೊಡೋಣ ಕಾರಣಕ್ಕೆ ಪ್ರಿವಿಲೇಜಸ್ ಇರುತ್ತೆ. ಬಟ್ ಇಫ್ ಯು ಆರ್ ಕ್ವಾಲಿಫೈಡ್ ಯು ಕ್ಯಾನಾಟ್ ಬಿ ಟರ್ಮಿನೇಟೆಡ್ ಫ್ರಮ್ ಪಬ್ಲಿಕ್ ಎಂಪ್ಲಾಯ್ಮೆಂಟ್. ಅರ್ಥ ಆಗ್ತಿದೆಯಾ? ಇವಾಗ ಆರ್ಟಿಕಲ್ 17ಗೆ ಬರೋಣ. ಇದು ಕ್ರಿಸ್ಟಲ್ ಕ್ಲಿಯರ್, ಇಲ್ಲಿ ಯಾವುದೇ ಎಕ್ಸೆಪ್ಷನ್ ಇಲ್ಲ. ಅಬೋಲಿಷನ್ ಆಫ್ ಅನ್ಟಚಬಿಲಿಟಿ ಅಂದರೆ ಅವ್ರನ್ನ ಮುಟ್ಟೋ ಹಾಗಿಲ್ಲ. ಅವು ಗೊತ್ತಾ, ಎಸ್ ಸಿಗಳನ್ನ ಮುಟ್ಟೋ ಹಾಗೆ ಇಲ್ಲ ಅಂತ ಹೇಳ್ತಿದ್ರು. ಎಸ್ ಸಿ ಕ್ಯಾಟಗರಿ ಅವ್ರನ್ನ ನೀವು ನಮ್ಮ ತುಂಬ ಕೀಳ್ ಜಾತಿ, ನಿಮ್ಮ ಮನೆಗೆ ಬರಬಾರ್ದು, ನಮ್ಮ ಮನೇಲಿ ನೀರು ಕುಡಿಬಾರ್ದು ಅಂತ ನಥಿಂಗ್ ಡೂಯಿಂಗ್. ಇವಾಗ ಅನ್ಟಚಬಿಲಿಟಿ ಅನ್ನೋ ಕಾನ್ಸೆಪ್ಟೇ ಇಲ್ಲ. ಯಾರಾದರೂ ನಿಮ್ಮನ್ನು ನೀನು ಕೀಳು ಜಾತಿಯವನು ನಮ್ಮ ಊರಿಗೆ ಬರಬೇಡ ಅಂತ ಹೇಳಿದ್ರೆ ಹಿ ಕ್ಯಾನ್ ಬಿ ಸೂಡ್ ಇನ್ ಕೋರ್ಟ್ಸ್ಗೆ ತೊಗೊಂಡೋಗಿ ಚಚ್ಚಾಕ್ಬಿಡ್ಬೋದು. ಬಿಕಾಸ್ ದೆರ್ ಈಸ್ ನೋ ಆ್ಯಕ್ಟ್ ಆಫ್ ಅನ್ಟಚಬಿಲಿಟಿ. ಇದಕ್ಕೆ ಒನ್ ಆಫ್ ದ ಲ್ಯಾಂಡ್ ಮಾರ್ಕ್ ಜಡ್ಜ್ಮೆಂಟ್ ಇದೆ, ಶಬರಿಮಲೈ ಕೇಸ್ ಗೊತ್ತಿದೆಯಾ? ಕೇಳಿರ್ತೀರಾ? ಶಬರಿಮಲೈ ಕೇಸ್ ಗೊತ್ತಿದೆಯಾ? ಏನದು? ವುಮೆನ್ಸ್ ಆರ್ ನಾಟ್, ಐ ಆಮ್ ಅ ಹಿಂದೂ, ನಾನು ನನ್ನ ಕಲ್ಚರ್ನ ರೆಸ್ಪೆಕ್ಟ್ ಮಾಡ್ತೇನೆ, ಬಟ್ ಕೇಸ್ ಬಗ್ಗೆ ಹೇಳ್ತಿದ್ದೇನೆ. ವುಮೆನ್ಸ್ ಆರ್ ನಾಟ್ ಅಲೌಡ್ ಇನ್ಸೈಡ್ ದ ಟೆಂಪಲ್ ಅಂತ ಇತ್ತು ಗೊತ್ತಾ? ಶಬರಿಮಲೈ ಟೆಂಪಲ್ ಒಳಗೆ ಹುಡುಗರು ಮಾತ್ರ ಹೋಗಬೇಕು, ಹುಡುಗಿರು ಹೋಗಬಾರ್ದು ಅಂತ. ದಿಸ್ ಕೇಸ್ ವಾಸ್ ರೈಸ್ಡ್ ಇನ್ ಸುಪ್ರೀಂ ಕೋರ್ಟ್ ಆ್ಯಂಡ್ ಇಟ್ ವಾಸ್ ಆ್ಯಕ್ಟ್ ಆಫ್ ಅನ್ಟಚಬಿಲಿಟಿ. ಜಸ್ಟ್ ಬಿಕಾಸ್ ಯು ಆರ್ ವುಮೆನ್, you are not allowed to enter the temple anta. Using this article, Supreme Court of India said that women will be allowed in Shabrimala case anta ಹೇಳ್ತಾರೆ. This is an act of untouchability ಅಲ್ವಾ? ಇದು ಅನ್ಟಚಬಿಲಿಟಿ ಅಂದರೆ ಯಾವುದೇ ಫಾರ್ಮಲ್ಲಿ ನೀವು ಪ್ರೊಡ್ಯೂಸ್ ಮಾಡೋಂಗಿಲ್ಲ. ಜಾತಿ ಹೆಸರಲ್ಲಾಗಿರ್ಬೋದು, ಧರ್ಮ ಹೆಸರಲ್ಲಾಗಿರ್ಬೋದು, ರಿಲಿಜನ್ ಯಾವುದೇ ಆ್ಯಕ್ಟ್ ಆಗಿರಲಿ, ಯು ಕ್ಯಾನ್ ನಾಟ್ ಪ್ರೊಫೆಸ್ ಅನ್ಟಚಬಿಲಿಟಿ. ಎವ್ರಿ ಒನ್ ಆರ್ ಈಕ್ವಲ್. ಇಲ್ಲಿ ಯಾವುದೇ ರೀತಿಯ ಭೇದ ಭಾವ ಮಾಡೋ ಹಾಗೇನೇ ಇಲ್ಲ ಅಂತ ಹೇಳ್ತಾರೆ. ಇದಕ್ಕೆ ಇನ್ನೊಂದು ಎಕ್ಸಾಂಪಲ್ ಇತ್ತು, ಕುಕ್ಕೆ ಸುಬ್ರಹ್ಮಣ್ಯ ಕೇಸಲ್ಲಿ ಎಂಜಿಲ್ ಅನ್ನ ಗೊತ್ತಾ ನಿಮಗೆ? ದೊಡ್ಡವರು ಮಾಡಿದ್ದು, ದೊಡ್ಡ ಜಾತಿಯವ್ರು ತಿಂದ ಎಂಜಿಲ್ ಅನ್ನೋದ್ಮೇಲೆ ಉರುಳು ಸೇವೆ ಮಾಡಿದ್ರೆ ಪಾಪ ಹೋಗುತ್ತೆ ಅಂತ. ಇಟ್ ಈಸ್ ಆಲ್ಸೋ ಅನ್ಟಚಬಿಲಿಟಿ ಅಲ್ವಾ? ಯಾರೋ ತಿಂದಿದ್ದು ಪ್ಲೇಟಲ್ಲಿ ನೀವು ಯಾಕೆ ನಿಮ್ಮ ರೆಸ್ಪೆಕ್ಟ್ನ ಕಳ್ಕೊಳ್ತೀರಾ? ಅದು ಅನ್ಟಚಬಿಲಿಟಿ. ನಾವು ಅನ್ಟಚಬಿಲಿಟಿ ಅಂದ್ರೇನು? ಯಾರೂ ನಿಮ್ಮನ್ನು ಭೇದ ಭಾವ ಮಾಡೋ ಹಾಗೆ ಇಲ್ಲ, ನೀವು ಮುಟ್ಟೋ ಹಾಗಿಲ್ಲ, ನೀನು ಕೀಳು ಜಾತಿ ಮೇಲ್ ಜಾತಿ ಅಂತ ಮಾತಾಡೋ ಹಾಗೆ ಇಲ್ಲ. ಆಲ್ ಆರ್ ಈಕ್ವಲ್. ಸೊ ಇವ್ ಯು ಸಿ ಪ್ರಾಪರ್ಲಿ, ಆರ್ಟಿಕಲ್ 14 ಹೇಳುತ್ತೆ ರೈಟ್ ಟು ಈಕ್ವಾಲಿಟಿ ಬಗ್ಗೆ ಹೇಳ್ತಿದೆ, ಹೌದಾ? ಆಲ್ ಆರ್ ಈಕ್ವಲ್ ಬಿಫೋರ್ ದ ಲಾ ಅಂತ. ಆರ್ಟಿಕಲ್ 15 ಏನು ಹೇಳುತ್ತೆ? ದೇರ್ ಈಸ್ ನೋ ಡಿಸ್ಕ್ರಿಮಿನೇಷನ್ ಆನ್ ದ ಪೀಪಲ್ ಬೇಸ್ಡ್ ಆನ್ ರೇಸ್, ರಿಲಿಜನ್, ಕ್ಯಾಸ್ಟ್, ಸೆಕ್ಸ್ ಆ್ಯಂಡ್ ಪ್ಲೇಸ್ ಆಫ್ ಬರ್ತ್ ಅಂತ ಹೇಳುತ್ತೆ. ಆರ್ಟಿಕಲ್ 16 ಏನು ಹೇಳುತ್ತೆ? ಎಲ್ಲರಿಗೂ ಈಕ್ವಲ್ ಅಪಾರ್ಚುನಿಟಿ ಕೊಡ್ತೇವೆ ಪಬ್ಲಿಕ್ ಜಾಬ್ಸಲ್ಲಿ ಇಫ್ ಯು ಆರ್ ಕ್ವಾಲಿಫೈಡ್ ಅಂತ ಹೇಳ್ತಿದೆ. ಆರ್ಟಿಕಲ್ 17 ಏನು ಹೇಳ್ತಿದೆ? ದೇರ್ ಈಸ್ ನೋ ಕಾನ್ಸೆಪ್ಟ್ ಆಫ್ ಅನ್ಟಚಬಿಲಿಟಿ ಅಂತ ಹೇಳ್ತಿದೆ. ಇಫ್ ಯು ಸಿ ಆಲ್ ದಿಸ್, ಇದೆಲ್ಲ ಯಾರಿಗೋಸ್ಕರ ಮಾಡಿದ್ದಾರೆ? ದ ಒನ್ ಹೂ ಡೋಂಟ್ ಹ್ಯಾವ್ ಪ್ರಿವಿಲೇಜಸ್, ಡು ನಾಟ್ ಹ್ಯಾವ್ ಪ್ರಿವಿಲೇಜಸ್ ಅಂದರೆ ಹಿಂದೆ ಉಳ್ಕೊಂಡಿರುವಂಥ ಜನರಿಗೋಸ್ಕರ, ಬಡವರಿಗೋಸ್ಕರ ಮಾಡ್ದಂಗಿದೆ. ಆಲ್ ಆರ್ ಈಕ್ವಲ್, ಬಡವ್ರಿಗೂ ರೈಟ್ಸ್ ಸಿಗಬೇಕು. ನೋ ಡಿಸ್ಕ್ರಿಮಿನೇಷನ್, ಯಾರನ್ನೂ ಭೇದ ಭಾವ ಮಾಡೋ ಹಾಗೆ ಇಲ್ಲ. ಆರ್ಟಿಕಲ್ 16 ಪ್ರತಿಯೊರ್ಗೂ ಗೌರ್ಮೆಂಟ್ ಎಕ್ಸಾಮ್ ಆಗಲಿ, ಗೌರ್ಮೆಂಟ್ ಜಾಬಲ್ಲಿ, ಪಬ್ಲಿಕ್ ಎಂಪ್ಲಾಯ್ಮೆಂಟಲ್ಲಿ ಅಪಾರ್ಚುನಿಟಿ ಕೊಡಬೇಕು. ಆರ್ಟಿಕಲ್ 17 ನೋ ಅನ್ಟಚಬಿಲಿಟಿ. ಸೊ ಈಸ್ ಇಟ್ ಲೈಕ್ ಗಿವಿಂಗ್ ದ ಫೀಚರ್ಸ್ ಫಾರ್ ಅಂಡರ್ ಪ್ರಿವಿಲೇಜ್ಡ್ ಆರ್ ದ ಪೀಪಲ್ ಹೂ ಆರ್ ಸಫರಿಂಗ್? ಇದು ಸಫರ್ ಆಗ್ತಿರೋ ಕೊಟ್ಟಂಗಿಲ್ವಾ? ಹಳೆ ಕಾಲದಲ್ಲಿ ಅನುಭವಿಸಿದವರಿಗೆ ಕೊಟ್ಟಂಗಿದೆ. ಇನ್ ದ ಸೇಮ್ ವೇ there is one more article 18. this is made for the people who had more privileges. ಯಾರಿಗೆ ಹಕ್ಕಕ್ಕಿಂತ ಜಾಸ್ತಿಯಾಗಿ ಶಕ್ತಿಗಳಿತ್ತೋ ಇವ್ರನ್ನ ಕೆಳಗೆ ತಗೊಳ್ಳೋಕ್ಕೋಸ್ಕರ ಮಾಡಿದ್ದಾರೆ. ನೋಡಿ, ಇದನ್ನು ನಮ್ಮ ಸೊಸೈಟಿ ಅಂತ ಅಂದ್ಕೊಂಡ್ರೆ ಕೆಲವರು ಇಲ್ಲಿರ್ತಾರೆ, ದೇ ಆರ್ ಇನ್ ಮಿಡಲ್ ಲೆವೆಲ್. ಅರ್ಥ ಆಗ್ತಿದೆಯಾ? ವೆನ್ ಎವರ್ ಐ ಟಾಕ್ ಅಬೌಟ್ ಈಕ್ವಾಲಿಟಿ, ಇವರು ಮಿಡಲಲ್ಲಿದ್ದಾರೆ ಸೊಸೈಟಿಯಲ್ಲಿ, ಮೇಲೂ ಇಲ್ಲ ಕೆಳಗೂ ಇಲ್ಲ. ಕೆಲವರು ತುಂಬ ಕೆಳಗಿದ್ದಾರೆ, ಇವ್ರನ್ನ ಏನು ಮಾಡಬೇಕು? ನಾವು ಮೇಲೆ ತಗೊಬರ್ಬೇಕಿತ್ತು. ಅದಕ್ಕೆ 14, 15, 16, 17 ಇದೆ. ರೈಟ್ ಟು ಈಕ್ವಾಲಿಟಿ ಬಿಫೋರ್ ಲಾ. ಆಮೇಲೆ ಏನಿದೆ? ನೋ ಡಿಸ್ಕ್ರಿಮಿನೇಷನ್, ಈಕ್ವಲ್ ಅಪಾರ್ಚುನಿಟಿ, ಅನ್ಟಚಬಿಲಿಟಿ. ಕೆಲವರು ಸಿಕ್ಕಾಪಟ್ಟೆ ಮೇಲಿದ್ರು, ರಾಜ ಮಹಾರಾಜರೆಲ್ಲ ಸಿಕ್ಕಾಪಟ್ಟೆ ಮೇಲಿದ್ರು. ಇವ್ರನ್ನೂ ಕೆಳಗೆ ತಗೋಬೇಕಲ್ವಾ? ಇವ್ರನ್ನೂ ಕೆಳಗೆ ತಗೊಬಂದೆ ಅಲ್ವಾ ಸಮಾನ ಮಾಡೋದು. ಕೆಳಗಡೆ ಅವ್ರನ್ನ ಮೇಲೆ ತಗೊಂಡೋದ್ರೆ ಸಾಕಾಗಲ್ಲ, ಮೇಲ್ಗಡೆ, ಅತಿ ಮೇಲ್ಗಡೆ ಎಕ್ಸ್ಟ್ರಾ ಪವರ್ಸ್ ಇರೋರನ್ನು ಕೂಡ ಕೆಳಗೆ ತಗೊಬರ್ಬೇಕಿತ್ತು. ಸೊ ಆರ್ಟಿಕಲ್ 8 ಸೇಸ್ ದ್ಯಾಟ್, ಆರ್ಟಿಕಲ್ 18 ಹೇಳುತ್ತೆ ಅಬೋಲಿಷನ್ ಆಫ್ ಟೈಟಲ್ಸ್ ಅಂದರೆ ಹೆರಿಡಿಟಿ ಅಂದರೆ ಬರುವಂಥ ಕ್ರೆಡಿಟ್. ಫಾರ್ ಎಕ್ಸಾಂಪಲ್, ನಮ್ಮಪ್ಪ ರಾಜ, ನಾನು ಕೂಡ ರಾಜಾದಿ ರಾಜ ಅಂತ ಹೇಳ್ಕೊಳಕ್ಕಾಗಲ್ಲ, ರಾಜಾದಿ ರಾಜ ಅಂತ ಹೇಳ್ಕೊಳ್ತಿದ್ರು ಗೊತ್ತಾ? ದಿಸ್ ಥಿಂಗ್ ಇಸ್ ನಾಟ್ ದೇರ್. ಅಪ್ಪಂದೇನಿದೆ ಅದು ನಿಮಗೆ ಟೈಟಲ್ ಆಗಿ ಬರಲ್ಲ. ಇಫ್ ಮೈ ಫಾದರ್ ವಾಸ್ ಅ ಕಿಂಗ್, ನನಗೂ ಬರಬಾರ್ದು ಅದು. ಅರ್ಥ ಆಗ್ತಿದೆಯಾ? ಮೈಸೂರು ಒಡೆಯರ್ಸ್ದೇನಿದೆ ಡೈನೆಸ್ಟಿ, ದೇ ಜಸ್ಟ್ ಹ್ಯಾವ್ ರೆಪ್ರೆಸೆಂಟೇಟಿವ್ ಪವರ್ಸ್, ರೆಪ್ರೆಸೆಂಟ್ ಮಾತ್ರ ಮಾಡ್ತಾರೆ ನಮ್ಮ ದಸರಾನ, ಬಟ್ ಅವ್ರ ರಾಜರಾಗಿ ಅವ್ರಿಗೇನು ಪವರ್ ಇರಲ್ಲ. ಅರ್ಥ ಆಗ್ತಿದೆ? ಇಂಡಿಯಾ ಡಸಂಟ್ ಹ್ಯಾವ್ ಟೈಟಲ್ಸ್. ಸೊ ನಮ್ಮ ತಂದೆಗಿರುವಂಥ ಏನಾದ್ರು ಅಧಿಕಾರ ಇದ್ದರೆ ಡೈರೆಕ್ಟಾಗಿ ನನಗೆ ಬರಲ್ಲ, ಅದನ್ನ ನಾನು ಸಂಪಾದನೆ ಮಾಡಬೇಕು, ಯು ಹ್ಯಾವ್ ಟು ಅರ್ನ್ ಇಟ್ ಅಂತ ಹೇಳ್ತಾರೆ. ಅಬೋಲಿಷನ್ ಆಫ್ ಹೆರಿಡಿಟರಿ ಟೈಟಲ್ಸ್. ಹೆರಿಡಿಟಿ ಅಂದರೆ ರಾಜ ಮಹಾರಾಜರದ್ದು ಏನೇನು ಟೈಟಲ್ಸ್ ಇತ್ತು, ರಾಜಾದಿ ರಾಜ, ರಾಜ ಮಹಾರಾಜ, ಮಣ್ಣು ಇಲ್ಲ ಇಂಡಿಯಾದಲ್ಲಿ. ಆಲ್ ಆರ್ ಈಕ್ವಲ್. ಆ್ಯಂಡ್ ಇನ್ನೊಂದು ನೆನ್ಪಿಟ್ಕೊಳ್ಳಿ,
ಇನ್ನೊಂದಿದೆ, ಏನು ಗೊತ್ತಾ, ಲಾರ್ಡ್ ಅಂತ ಬರುತ್ತೆ. ಇಂಗ್ಲೆಂಡಲ್ಲಿ ಇಫ್ ಯು ಹ್ಯಾವ್ ಸೀನ್ ಲಾರ್ಡ್ ಕರ್ಜನ್ ಅಂತ ಹೇಳ್ತಾರೆ ಗೊತ್ತಾ, ಲಾರ್ಡ್ ವಿಲಿಯಮ್ ಅಂತ ಹೇಳ್ತಾರೆ ಗೊತ್ತಾ, ಲಾರ್ಡ್. ಇಂಥ ಹೆರಿಡಿಟರಿ ಟೈಟಲ್ಸ್ ನಮ್ಮ ಇಂಡಿಯಾದಲ್ಲಿ ಇಲ್ಲ. ವಿ ಡೋಂಟ್ ಹ್ಯಾವ್ ಲೈಕ್ ರಾಜ ಪವನ್ ಪ್ರಕಾಶ್, ಮಹಾರಾಜ ಪೃಥ್ವಿರಾಜ್ ಶೆಟ್ಟಿ, ಹಾಗೇನೂ ಇರಲ್ಲ. ಬಿಕಾಸ್ ವಿ ಆಲ್ ಆರ್ ಈಕ್ವಲ್. ಒಂದು ಕಡೆ ಈಕ್ವಲ್ ಅಬೋಲಿಷನ್ ಆಗ್ತಿದೆ, ಬಟ್ ಇಟ್ ಡಸಂಟ್ ಮೀನ್ ದಟ್. ಬಟ್ ದೇರ್ ಆರ್ ಸಮ್ ಟೈಟಲ್ಸ್ ವಿಚ್ ಆರ್ ಗಿವನ್. ಕೆಲವೊಂದು ನಾವು ಬೆಳೆಸ್ಬೋದು. ಒನ್ ಈಸ್ ಮಿಲಿಟರಿ ಟೈಟಲ್ಸ್ನ ನೀವು ಇಟ್ಕೋಬೋದು, ಲೈಕ್ ಲೆಫ್ಟಿನೆಂಟ್ ಪವನ್ ಪ್ರಕಾಶ್ ಅವ್ರ ಗವರ್ನರ್, ಏನಂತಾರೆ ಸೋಲ್ಜರ್, ಅದೆಲ್ಲ ಇದೆಲ್ಲ ಮಿಲಿಟರಿ ಟೈಟಲ್ಸ್ ಇದೆಲ್ಲ, ನೀವು ಇದನ್ನು ಇಟ್ಕೋಬೋದು. ಮಿಲಿಟರಿ ಟೈಟಲ್ಸ್ ಆರ್ ಆಲ್ಸೋ ಅಲೌಡ್, ಯು ಕ್ಯಾನ್ ಕೀಪ್ ದೆಮ್ ಆನ್ ಯುವರ್ ನೇಮ್. ಆ್ಯಂಡ್ ಅಕಾಡೆಮಿಕ್ ಟೈಟಲ್ಸ್ ಕೂಡ ಇಟ್ಕೋಬೋದು. ಅಕಾಡೆಮಿಕ್ ಅಂದರೆ ಡಾಕ್ಟರ್ ಪವನ್, ಇದು ನೀವು ಕಷ್ಟಪಟ್ಟು ಸಂಪಾದನೆ ಮಾಡಿದಲ್ವ ಡಾಕ್ಟ್ರೇಟ್, ಅದನ್ನು ನೀವು ಬಳಸ್ಕೋಬೋದು. ಇದೆಲ್ಲ ಕೊಡ್ತಾರೆ. ಯು ಆರ್ ಫ್ರೀ ಟು ಪ್ರೊಫೆಸ್ ಯುವರ್ ಅಕಾಡೆಮಿಕ್ ಟೈಟಲ್ಸ್ ಆರ್ ಮಿಲಿಟರಿ ಟೈಟಲ್ಸ್. ಕಮಾಂಡೆಂಟ್, ಕ್ಯಾಪ್ಟನ್, ಲಿeutenant, ಇದೆಲ್ಲ ಯೂಸ್ ಮಾಡ್ಕೋಬೋದು. ಬಿಕಾಸ್ ದೀಸ್ ಆರ್ ಮಿಲಿಟರಿ ಟೈಟಲ್ಸ್. ಆ್ಯಂಡ್ ಇಲ್ಲೇನಿದೆ ಅಕಾಡೆಮಿಕ್ ಟೈಟಲ್ಸ್. ಇಫ್ ಯು ಕಮ್ ಟು ಪದ್ಮಶ್ರೀ, ಗೊತ್ತಾ, ಪದ್ಮಶ್ರೀ ಅವಾರ್ಡ್ಸ್ ಕೊಡ್ತಾರೆ. ಇವನ್ ಪದ್ಮಶ್ರೀ ಇಸ್ ವಾಟ್, ಅಕಾಡೆಮಿಕ್ ಓನ್ಲಿ. ಅವ್ರು ಮಾಡಿರುವಂಥ ಕಷ್ಟಪಟ್ಟು ಮಾಡಿರೋದಕ್ಕೆ ಕೊಟ್ಟಿರ್ತಾರೆ. ಸೊ ಪದ್ಮಶ್ರೀನ ಬಳಸ್ಕೋಬೋದು. ಇಟ್ ಈಸ್ ನಾಟ್ ಅ ಹೆರಿಡಿಟರಿ ಟೈಟಲ್, ಇಟ್ಸ್ ಅ ಮೆರಿಟ್ ಟೈಟಲ್. ಇದು ಮೆರಿಟಲ್ಲಿ ಬರುವಂಥ ಹೆಮ್ಮೆಯ ಟೈಟಲ್. ನೀವು ಹೇಳ್ಕೋಬೋದು, ಪದ್ಮಶ್ರೀ ಇದ್ದರೆ ಫೈನ್, ಯೂಸ್ ಮಾಡ್ಕೊಳ್ಳಿ. ಮಿಲಿಟರಿ ಟೈಟಲ್ ಇದ್ದರೆ ಫೈನ್, ಯೂಸ್ ಮಾಡ್ಕೊಳ್ಳಿ. ಈಗ ACP ಅಂತಾರೆ ಗೊತ್ತಾ, ಅಸಿಸ್ಟೆಂಟ್ ಕಮಿಷನರ್ ಆಫ್ ಪೊಲೀಸ್ ಪವನ್ ಪ್ರಕಾಶ್, ದಟ್ ಈಸ್ ವಾಟ್ ಇಟ್ ಈಸ್. ಅಕಾಡೆಮಿಕ್, ನಾನು IAS ಎಕ್ಸಾಮ್ನ ಕ್ಲಿಯರ್ ಮಾಡಿ ಪಡ್ಕೊಂಡಿರುವಂಥದ್ದು. ಡಾಕ್ಟರ್ ಪವನ್ ಪ್ರಕಾಶ್, ಡಾಕ್ಟ್ರೇಟ್ ಆಗಿದ್ದು ನಾನು, ದಟ್ಸ್ ಆಲ್ ಫೈನ್, ಅದೆಲ್ಲ ಯೂಸ್ ಮಾಡ್ಕೋಬೋದು. ಬಟ್ ಮನೆ ತಲಾಂತರಗಳಿಂದ ಬರುತ್ತಲ್ಲ, ರಾಜಾದಿರಾಜ, ರಾಜ ಮಹಾರಾಜ, ರಾಜ ಭೀಕರ, ಅದೇನು ಯೂಸ್ ಮಾಡೋ ಹಾಗಿಲ್ಲ. ಸೊ ಅಬೋಲಿಷನ್ ಆಫ್ ಟೈಟಲ್ಸಿಂದ ಏನಾಯಿತು, ಎಕ್ಸ್ಟ್ರಾ ಪ್ರಿವಿಲೇಜ್ ಇದ್ದಂಥ ಜನ ಕೂಡ ಸೊಸೈಟಿ ಲೆವೆಲ್ಗೆ ಬಂದರು. ಆ್ಯಂಡ್ 14, 15, 16, 17ಇಂದ ಕೆಳಗಿದ್ದವ್ರು ಕೂಡ ಮೇಲೆ ಬಂದರು. ಸೊ ವಾಟ್ ಈಸ್ ರೈಟ್ ಟು ಈಕ್ವಾಲಿಟಿ? ಕ್ರಿಯೇಟಿಂಗ್ ಅ ಸೊಸೈಟಿ ವಿದೌಟ್ ಎನಿ ಡಿಸ್ಕ್ರಿಮಿನೇಷನ್. ಕ್ರಿಯೇಟಿಂಗ್ ಅ ಸೊಸೈಟಿ ಅಂದರೆ ನಾವಿಲ್ಲೊಂದು ಸಮಾಜ ಕಟ್ತಾ ಇದ್ದೇವೆ. ಯಾವ ಥರ ಸಮಾಜ? ಭೇದ ಭಾವನೆ ಇಲ್ದಿರೋ ಸಮಾಜ. ಆ ಸಮಾಜದಲ್ಲಿ ಪ್ರತಿಯೊಬ್ಬರು ಸಮ. ನಮ್ಮ ಸರ್ಕಾರದ ಮುಂದೆ, ಇನ್ ಫ್ರಂಟ್ ಆಫ್ ದ ಐಸ್ ಆಫ್ ದ ಲಾ, ನ್ಯಾಯಾಂಗದ ಮುಂದೆ ಪ್ರತಿಯೊಬ್ಬರು ಒಂದೇ ಅಂತ ಹೇಳ್ತಿದ್ದಾರೆ. ಇಲ್ಲಿ ನಾವು ಭೇದ ಭಾವ ಮಾಡಲ್ಲ. ಒಬ್ಬ ವ್ಯಕ್ತಿಯ ಧರ್ಮ ನೋಡಿ, ಜಾತಿ ನೋಡಿ, ಕುಲ ನೋಡಿ, ಮತ ನೋಡಿ, ಸೆಕ್ಸ್ನ ನೋಡಿ, ಮೇಲ್ ಆರ್ ಫಿಮೇಲ್ನ ನೋಡಿ, ಯಾವ ಜಾಗದಲ್ಲಿ ಹುಡ್ತಾ ಅನ್ನೋದು ನೋಡಿ ನಾವು ಭೇದ ಭಾವ ಮಾಡದಿರೋವಂಥ ಒಂದು ಸೊಸೈಟಿ ಬೇಕು. ಪ್ರತಿಯೊಬ್ಬರಿಗೂ ಒಂದು ಸರ್ಕಾರದ ನೌಕರಿ, ಪಬ್ಲಿಕ್ ಎಂಪ್ಲಾಯ್ಮೆಂಟಲ್ಲಿ ಜಾಬ್ ತೊಗೊಳ್ಳೋದಕ್ಕೆ ಸಮಾನವಾಗಿರೋ ಅಧಿಕಾರ ಬೇಕು. ಭೇದ ಭಾವದಲ್ಲಿ ಟಚಬಿಲಿಟಿ, ಅನ್ಟಚಬಿಲಿಟಿ ಇದೆ ಅಲ್ವಾ, ನೀನು ಮೇಲೆ ಜಾತಿ, ಕೀಳು ಜಾತಿ ಅಂತ ಅದೇನು ಇರಬಾರ್ದಂತ ಆಸೆ ಪಟ್ಟರು. ಆ್ಯಂಡ್ ಎಕ್ಸ್ಟ್ರಾ ಪ್ರಿವಿಲೇಜಸ್ ಇರೋರು ಕೂಡ ಕೆಳಗೆ ತೊಗೊಬರೋಕೆ ಆಸೆ ಪಟ್ಟರು. ಸೊ ವಾಟ್ ಈಸ್ ಈಕ್ವಾಲಿಟಿ ಹಿಯರ್? ಇಲ್ಲ, ಈಕ್ವಾಲಿಟಿ ಅಂದರೆ ಇದು ನಮ್ಮ ಸಮಾಜ ಅಂತ ಅಂದ್ಕೊಂಡ್ರೆ, ಈ ಸಮಾಜದಲ್ಲಿ ನೋ ಡಿಸ್ಕ್ರಿಮಿನೇಷನ್ ಇರಬೇಕನ್ನೋ ಒಂದೇ ಒಂದು ಕಲ್ಪನೆ ನಮ್ಮ ಪೂರ್ವಜರಿಗಿತ್ತು. ದಿಸ್ ಈಸ್ ಆರ್ಟಿಕಲ್ 14 to ಆರ್ಟಿಕಲ್ 18 ವಿಚ್ ಟಾಕ್ಸ್ ಅಬೌಟ್ ರೈಟ್ ಟು ಈಕ್ವಾಲಿಟಿ. ರೈಟ್ ಟು ಈಕ್ವಾಲಿಟಿ ಅಂದ್ರೇನು? ಪ್ರತಿಯೊಬ್ಬರು ಒಂದೇ, ಎಲ್ಲರೂ ಸಮ ಅಂತ ಮಾತಾಡ್ತಾರೆ. ದಿಸ್ ವಾಸ್ ದ ಪರ್ಸ್ಪೆಕ್ಟಿವ್ ಆಫ್ ಅವರ್ ಪ್ರಿವಿಲೇಜಸ್. ಅರ್ಥ ಮಾಡ್ಕೊಳ್ಳಿ, ಒಂದು ಕಾನ್ಸ್ಟಿಟ್ಯೂಷನ್ನ ಸೃಷ್ಟಿ ಮಾಡಬೇಕಾದ್ರೆ ಅವ್ರು ಎಂಥ ದೊಡ್ಡ ಆಸೆ ಇಟ್ಕೊಂಡಿರಬೇಡ. ಬಟ್ ನಮ್ಮ ಸೊಸೈಟಿಯಲ್ಲಿ ಈಗ ಕ್ವಶನ್ ಮಾಡಿ, ನಮ್ಮ ಸೊಸೈಟಿ ಹೀಗಿದೆಯಾ? ಇಲ್ಲ. ನಾವಿವಾಗ ಅಚೀವ್ ಮಾಡಿದ್ದೀವ? ಇಲ್ಲ. ಪ್ರಿವಿಲೇಜಸ್ ಇದೆಯಾ? ಇಲ್ಲ. ಪ್ರಿವಿಲೇಜಸ್ ಅಂತೂ ಇಲ್ಲ, ಒಪ್ಕೊಳ್ತೇನೆ. ಪ್ರತಿಯೊಂದು ಹುಡುಗಿನೂ ಸ್ಕೂಲಿಗೆ ಬರ್ತಾ ಇದ್ದಾಳಾ? ಇಲ್ಲ. ಅವ್ರು ಆಸೆ ಪಟ್ಟಿದ್ದೇನು ಎವ್ರಿ ಒನ್ ಶುಡ್ ಎಜುಕೇಟ್. SC/ST ಅವ್ರು ಮುಂದೆ ಬರ್ತಾ ಇದ್ದಾರಾ? 100ರಲ್ಲಿ ಒಬ್ಬ ಬರ್ಬೋದು, 99 ಜನ ಇವಾಗಲೂ ಸಫರ್ ಆಗ್ತಿದ್ದಾರೆ. ಸೊ ಇದು ಕೂಡ ನಮ್ಮದ್ರಲ್ಲಿಲ್ಲ. ಆ್ಯಂಡ್ ನಮ್ಮ ಪೂರ್ವಜರು ಕನಸು ಕಟ್ಟಿದ್ದು ಈಕ್ವಾಲಿಟಿ ಬಿಫೋರ್ ಲಾ, ಈಕ್ವಲ್ ಪ್ರೊಟೆಕ್ಷನ್ ಆಫ್ ಲಾ ಅಂತಾರೆ. ಇದಿದೆಯಾ? 100% ಇದೆಯಾ? ಕೋರ್ಟಲ್ಲಿ ಒಬ್ಬ ಶ್ರೀಮಂತ ಹೋಗಿ ನಿಂತ್ಕೊಂಡ್ರೆ ಒಬ್ಬ ಬಡವನ ಮುಂದೆ ಗೆಲ್ಲುವಂಥ ಅಧಿಕಾರ ಇದೆಯಾ? ಟ್ರೈ ಮಾಡ್ಬೋದು, ಬಟ್ ಚಾನ್ಸಸ್ ತುಂಬ ಕಮ್ಮಿ ಇರುತ್ತೆ. ಸೊ ವಾಟ್ ಅವರ್ ಆ್ಯನ್ಸಿಸ್ಟರ್ಸ್ ಇಮ್ಯಾಜಿನ್ಡ್, ಆರ್ಟಿಕಲ್ 14, 15, 16, 17, 18 ಇದು ಪೇಪರಲ್ಲಿ 100% ಇದೆ. ಬಟ್ ಇದು ನೆಲದ ಮೇಲೆ ಎಷ್ಟಿದೆ ಅಂತ ನಾವು ಯೋಚನೆ ಮಾಡಬೇಕಾಗತ್ತೆ. ಬಿಕಾಸ್ ಈಕ್ವಾಲಿಟಿ ಬಿಫೋರ್ ಲಾ ಅಂತ ಏನು ಹೇಳ್ತೇವೆ, ಒಬ್ಬ ಈಗ ನಿಮ್ಗೊಂದು ವಿಷಯ ಹೇಳ್ತಾನೆ. ಜಸ್ಟ್ ಇಮ್ಯಾಜಿನ್, ಈಕ್ವಾಲಿಟಿ ಬಿಫೋರ್ ಲಾ ಅಲ್ವಾ? ಜಸ್ಟ್ ಇಮ್ಯಾಜಿನ್, ಒಬ್ಬ ಶ್ರೀಮಂತ ಇದ್ದಾನೆ, ಇವನೊಂದು ತಪ್ಪು ಮಾಡ್ತಾನೆ, ಆಯಿತಾ? ಒಬ್ಬ ಬಡವ ಇದ್ದಾನೆ, ಇವನೊಂದು ತಪ್ಪು ಮಾಡ್ತಾನೆ. ಪೊಲೀಸ್ ಯಾರನ್ನ ಫಸ್ಟ್ ಹಿಡಿತಾರೆ? ಇವನು ಹಿಡಿತಾರ? ದೇ ಆಲ್ವೇಸ್ ಟಾರ್ಗೆಟ್ ದ ಪುವರ್ ಪೀಪಲ್, ದೇ ಆಲ್ವೇಸ್ ಟಾರ್ಚರ್ ದ ಪುವರ್ ಪೀಪಲ್. ಯಾಕಂದರೆ ಇವರಿಗೆ ಶಕ್ತಿ ಇಲ್ಲ ಹೊಡೆದಾಡೋಕ್ಕೆ. ಈಕ್ವಾಲಿಟಿ ಬಿಫೋರ್ ಲಾ ಅಂದ್ರೇನು? ಇವನು ಕೂಡ ಅವತ್ತೇ ಅರೆಸ್ಟ್ ಮಾಡಬೇಕಿತ್ತಲ್ವ? ಬಟ್ ಅವ್ರು ಯಾರನ್ನ ಅರೆಸ್ಟ್ ಮಾಡ್ತಾರೆ? ಇವನ್ನ. ಈಕ್ವಾಲಿಟಿ ಬಿಫೋರ್ ಲಾ ಅನ್ನೋ ಕಾನ್ಸೆಪ್ಟ್ ಇಲ್ಲ. ಒಬ್ಬ ದೊಡ್ಡ MP ಮಗ ಏನಾದ್ರು ಮರ್ಡರ್ ಕೇಸಲ್ಲಿ ಬುಕ್ ಆದರೆ ಅವ್ನ ಅರೆಸ್ಟ್ ಮಾಡ್ತಾರೆ ಅಷ್ಟು ಈಸಿಯಾಗಿ? ಇಲ್ಲ, ಹೆದರ್ತಾರೆ. ಈಕ್ವಾಲಿಟಿ ಬಿಫೋರ್ ಲಾ ಅಂದರೆ ನಡ್ಕೊಂಡೋಗಿ ಜೈಲ್ಗೆ ಹಾಕಬೇಕು. MP ಮಗ ಅಂದ ಕೂಡಲೇ ಓ ಸಾರಿ ಸರ್, ಹೋಗಿ ಸರ್ ಅಂತ. ಇದೊಂದು ನ್ಯಾಯನಾ? ಅರ್ಥ ಆಗ್ತಿದೆಯಾ? ನ್ಯಾಯಾಂಗದಲ್ಲಿ ಈಕ್ವಾಲಿಟಿ ಬಿಫೋರ್ ಲಾ ಅಲ್ಲಿ ವಿ ಸ್ಟಿಲ್ ಹ್ಯಾವ್ ಟು ಗೋ ಫಾರ್ವರ್ಡ್ ಇನ್ ಟೈಮ್. ಬುಕ್ಸಲ್ಲಿದೆ, ಆರ್ಟಿಕಲ್ 14, 15, 16, 17, 18 ಬುಕ್ಕಲ್ಲಿದೆ. ಬಟ್ ಸೊಸೈಟಿಯಲ್ಲಿ ಎಷ್ಟಿದೆ ಅನ್ನೋದಕ್ಕೆ ಕಾರಣ ಇನ್ನೂ ತಿಳಿದು ಬಂದಿಲ್ಲ. ವಿ ಹ್ಯಾವ್ ಟು ವರ್ಕ್ ಆನ್ ಇಟ್. ಆ್ಯಂಡ್ ದಿಸ್ ಚೇಂಜ್, ದ ಡ್ರೀಮ್ ಆಫ್ ಬಿಲ್ಡಿಂಗ್ ದ ಈಕ್ವಾಲಿಟಿ ಏನಿದೆ, ಇದು ನಿಮ್ಮಿಂದ ಶುರು ಆಗಬೇಕು.
ನಾವು ನಮ್ಮ ಪಕ್ಕದಲ್ಲಿರೋರಿಗೆ ಅಧಿಕಾರ ಕೊಟ್ಟು ಅವರು ಸಮ ಅಂತ ನಾವು ಯಾವಾಗ ನೋಡ್ತೇವೆ ಅವಾಗ ಮಾತ್ರ ಪಾಸಿಬಲ್. ಜಸ್ಟ್ ಬಿಕಾಸ್ ಐ ಸೇ ದೆರ್ ಇಸ್ ನೋ ಡಿಸ್ಕ್ರಿಮಿನೇಷನ್ ಅಕಾರ್ಡಿಂಗ್ ಟು ದ ಕಾನ್ಸ್ಟಿಟ್ಯೂಷನ್ ಅದನ್ನ ಸೇಫ್ ಗಾರ್ಡ್ ಮಾಡುತ್ತೆ. ಬಟ್ ನೀವುಗಳು ಅವರಿಗೆ ಸಪೋರ್ಟ್ ಮಾಡ್ತೀರಾ, ಅವ್ರನ್ನ ಪ್ರಮೋಟ್ ಮಾಡ್ತೀರಾ. SC ST ಅಂತ ಎಕ್ಸಾಂಪಲ್ ತೊಗೊಂಡ್ರೆ ಅವರಿಗೆ ನಿಮ್ಮ ಜೊತೆ ಬೆರೆಯೋಕ್ಕೆ ನೀವು ಅವಕಾಶ ಮಾಡಿಕೊಡ್ತೀರಾ. ಇದು ನಿಮ್ಮ ಮೆಂಟ್ಯಾಲಿಟಿ. ಇಫ್ ಐ ಆಮ್ ಗೋನ ಚೇಂಜ್, ನನ್ನಿಂದನೇ ಬದಲಾಗಲಿ. ನಾವು ಬದಲಾದರೆ ಸಮಾಜ ಬದಲಾಗತ್ತೆ. ನಾವೇ ಒಂಥರ ಇದ್ದರೆ ಏನು ಮಾಡೋಕ್ಕಾಗಲ್ಲ. ಜಸ್ಟ್ ಬಿಕಾಸ್ ದೆರ್ ಆರ್ ಆರ್ಟಿಕಲ್ಸ್ ಇನ್ ದ ಕಾನ್ಸ್ಟಿಟ್ಯೂಷನ್ ಡಸಂಟ್ ಮೀನ್ ದಟ್ ಅವರ್ ಸೊಸೈಟಿ ಇಸ್ ಗೆಟಿಂಗ್ ಪ್ರಮೋಟೆಡ್. ನಾವು ಫಸ್ಟ್ ಬದಲಾಗಬೇಕು, ನಮ್ಮಿಂದನೇ ಬದಲಾವಣೆ ಶುರು ಆಗೋದು. ಅರ್ಥ ಆಗ್ತಿದೆಯಾ? ಸೊ ದಿಸ್ ಈಸ್ ಆಲ್ ಅಬೌಟ್ ಆರ್ಟಿಕಲ್ 14 to 18 ವಿಚ್ ಕ್ಲಿಯರ್ಲಿ ಟ್ರೈಸ್ ಟು ಬ್ರಿಂಗ್ ಅ ಸೊಸೈಟಿ ವಿದೌಟ್ ಎನಿ ಡಿಸ್ಕ್ರಿಮಿನೇಷನ್, ಅ ಸೊಸೈಟಿ ವಿತ್ ಈಕ್ವಾಲಿಟಿ, ಅ ಸೊಸೈಟಿ ಆಫ್ ಈಕ್ವಲ್ ವಿಷನ್. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಐ ವಿಲ್ ಟಾಕ್ ಅಬೌಟ್ ರೈಟ್ ಟು ಫ್ರೀಡಮ್. ನಮ್ಗೆ ಯಾವ್ಯಾವ ಥರ ಸ್ವಾತಂತ್ರ್ಯ ಇದೆ ಅನ್ನೋದ್ರ ಬಗ್ಗೆ ಮಾತಾಡ್ತೇನೆ. ಬಟ್ ರೈಟ್ ಟು ಈಕ್ವಾಲಿಟಿ ಬಗ್ಗೆ ನಿಮ್ಮ ಒಪಿನಿಯನ್ ಏನಿದೆ? ಲೆಟ್ ಮಿ ನೋ ಇನ್ ದ ಟೆಲಿಗ್ರಾಮ್ ಗ್ರೂಪ್ ದಟ್ ಈಸ್ ಏಮ್ IAS ಕನ್ನಡ. ಜಾಯಿನ್ ಏಮ್ IAS ಕನ್ನಡ ಟೆಲಿಗ್ರಾಮ್ ಗ್ರೂಪ್ ಸೊ ದಟ್ ನಾನು ಹಾಕುವಂಥ MCQs ಆಗಿರಲಿ, ಆನ್ಸರ್ಸ್ ಆಗಿರಲಿ, ನೋಟ್ಸ್ ಆಗಲಿ ನೀವು ಮಿಸ್ ಮಾಡದೇ ಇರಿ. ಆ್ಯಂಡ್ ಲೈಕ್, ಶೇರ್, ಸಬ್ಸ್ಕ್ರೈಬ್. ಜೈ ಜೈ.